जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आसीदुदारगुणवारिधिरप्रमेयो नारायणः परतमः परमात्स एकः संविदखिलं जठरे निधाय लक्ष्मीभुजान्तरगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूतिः मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतरणिः भासतां नो हृदंवरे कंसध्वंसि पदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्सुरतरूपमम् श्रीभावबोधकृत्पादचिन्तामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परुरार्चक्रवर्तिनं पूर्णप्रज्ञसुहृत्पाद्मराजमन्दिरवर्धकं श्रीविज्ञाननिधिं नौमि वेदविज्ञानदर्शकम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ಕೃಷ್ಣನ ಬಾಲಲೀಲೆಗಳನ್ನು ಇನ್ನೂ ಕೆಲವೊಂದನ್ನು ವೇದವ್ಯಾಸರು ವರ್ಣನೆ ಮಾಡಲು ಆರಂಭ ಮಾಡ್ತಾ ಇದ್ದಾರೆ. ಕ್ವಚಿದ್ವಾದಯತೋ ವೇಣೂನ್ ಕ್ಷೇಪಣೆ ಕ್ಷಿಪತಃ ಕ್ವಚಿತ್ ಕ್ವಚಿತ್ ಪದೈಃ ಕಿಂಕಿಣೀಭಿಃ ಕ್ವಚಿತ್ ಕೃತ್ರಿಮಗೋ ವೃಷೈಃ. ಈಗಿನ ಮಕ್ಕಳು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೋ ಆಟಗಳೆಲ್ಲ ಮರೆಯಾಗ್ತಾ ಬಂದಿದೆ. ದೊಡ್ಡವರು ಬಾಯಲ್ಲಿ ಕೇಳ್ತಾ ಇದ್ದಾರೆ. ಅವ್ರಿಗೆ ಹೇಳುವ ದೊಡ್ಡವರು ಕೂಡ ಅಷ್ಟು ಆಟ ಆಡಿಲ್ಲ. ಅವರು ಆಡಿದ್ದೇ ಕೆಲವು 3-4 ಆಟಗಳು. ಆದರೆ ರಾಮಕೃಷ್ಣರ ಬಾಲಲೀಲೆಗಳನ್ನು ನೋಡಿದಾಗ ಎಲ್ಲರಿಗೂ ಕೆಲವೊಮ್ಮೆ ತಮ್ಮ ಬಾಲ್ಯ ಸ್ಮೃತಿಪಟಲದಲ್ಲಿ ಬರುತ್ತೆ. ಬಾಲ್ಯವನ್ನೂ ಮೀರಿದ ಒಂದು ಉತ್ಕೃಷ್ಟ ಮಹಾತ್ಮ್ಯ ಜ್ಞಾನವೂ ಬರುತ್ತೆ. ಕೆಲವೊಮ್ಮೆ ಕ್ವಚಿತ್ ವೇಣುವನ್ನು ವಾದಯತಃ, ಕೆಲವೊಮ್ಮೆ ಕೊಳಲನ್ನು ಓದ್ತಾ ಇರ್ತಾರಂತೆ.
ಕೆಲವೊಮ್ಮೆ ಈ ಕವಣೆ ಕಲ್ಲಾಟವಾಡ್ತಾ ಇದ್ದಾರೆ. ಕ್ವಚಿತ್ ಪದೈಹಿ ಕಿಂಕಿಣಿಭಿ ಅಂತ ಕೆಲವೊಮ್ಮೆ ಈ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುಣಿತಾ ಇದ್ದಾರೆ. ಕ್ವಚಿತ್ ಕೃತ್ರಿಮ ಗೋವೃಷೈಹಿ ಕೆಲವೊಮ್ಮೆ ಈ ಆಕಳು ಎತ್ತುಗಳ ಗೊಂಬೆಗಳೆಲ್ಲ ಗೋಪಿಕಾಸ್ತ್ರೀಯರು ತಂದು ಕೊಡ್ತಾ ಇದ್ರು, ಅದರೊಟ್ಟಿಗೆಲ್ಲ ಆಟ ಆಡ್ತಾ ಇದ್ದಾರೆ. ವಶಾಯಮಾನೌ ನರ್ದಂತೌ ಯುಯುಧಾತೆ ಪರಸ್ಪರಂ ಅನುಕೃತ್ಯ ಋತೈರ್ಜಂತೂನ್ ಚೇರತ ಪ್ರಾಕೃತೌ ಯಥಾ. ಕೆಲವೊಮ್ಮೆ ಎತ್ತುಗಳ ಹಾಗೆ ಶಬ್ದ ಅವರು ಅನುಕರಣೆ ಮಾಡ್ತಾ ಪರಸ್ಪರ ಹೋರಾಟ ಕಾದಾಟ ಎಲ್ಲ ಸಾಗ್ತಾ ಇತ್ತು. ಕೆಲವೊಮ್ಮೆ ಹುಲಿ ಮತ್ತು ಕರಡಿ ಸಿಂಹಗಳ ಶಬ್ದವನ್ನು ಆ ಥರ ಶಬ್ದ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಸಾಮಾನ್ಯ ಬಾಲಕರ ಹಾಗೆ ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವ್ಯಾಖ್ಯಾನಕಾರ ಅಂತಾರೆ ಏನಿದು ಲೀಲೆ, ಯಾಕೆಂದರೆ ಯೋಂತಃ ಪ್ರವಿಶ್ಯ ಅಂತೆ. ಇಲ್ಲಿ ಹೇಳಿದ್ದೇನು ಅಂದರೆ ಎಲ್ಲರ ಒಳಗೆ ನಿಂತು ಶಬ್ದವನ್ನು ಬರುವಂತೆ ಮಾಡುವನೇ ಪರಮಾತ್ಮ. ಹುಲಿಯ ಒಳಗೆ ನಿಂತು ಎಲ್ಲ ಪ್ರಾಣಿಗಳ ಒಳಗೆ ನಿಂತು ಶಬ್ದ ಅವನೇ ನುಡಿಸ್ತಾನೆ. ಅವನ ಶಬ್ದ ಅನುಕರಣೆ ಮಾಡುತ್ತೆ ಎಲ್ಲ ಹುಲಿ ಪ್ರಾಣಿಗಳು. ಇಲ್ಲಿ ಅಲ್ಲಿ ಆಶ್ಚರ್ಯ, ವೇದವ್ಯಾಸರು ಒಂದು ಕಾವ್ಯಾತ್ಮಕವಾಗಿ ಚೌಕಟ್ಟು ಕೊಡುವಾಗ ಇವನ ಶಬ್ದ ಅನುಕರಣೆ ಮಾಡುವ ಹುಲಿ ಮೊದಲಾದ ಪ್ರಾಣಿಗಳ ಶಬ್ದ ಇವನು ಅನುಕರಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಕಾವ್ಯಾತ್ಮಕವೂ ಅಷ್ಟೇ. ವಸ್ತುತಃ ವಿಚಾರ ಮಾಡಿದರೆ ಇವನ ಶಬ್ದ ಅದು ಅನುಕರಣೆ ಮಾಡೋದು ಹೊರತು ಅದರ ಶಬ್ದ ಅನುಕರಣೆ ಇವನು ಮಾಡಲ್ಲ ಅಂತ ಒಂದು ಅಂಶ ವಿಚಾರ ಮಾಡಿ ಈಗ ಕ್ರಮೇಣ ವೃಂದಾವನಕ್ಕೆ ಬಂದಿದ್ದಾರೆ. ವೃಂದಾವನದಲ್ಲಿ ಹಿಂದೆ ವಾದಿರಾಜರು ಹೇಳಿದ್ದಾರೆ, ಯಾಕೆ ಬಿಟ್ಟ ಬೃಹದ್ವನ ಅಂದರೆ ಹೊಸ ದೈತ್ಯರ ಆಗಮನವಾಗ್ತಾ ಇರಲಿಲ್ಲ. ಈಗ ವೃಂದಾವನದಲ್ಲಿ ಕೃಷ್ಣ ಬಂದು ನೆಲೆಸಿದ್ದಾನೆ ಅಂತ ವಾರ್ತೆ ಅಷ್ಟು ಕರ್ಣಾಕರ್ಣಿಯಾಗಿ ವಾರ್ತೆಯ ವೃತ್ತಾಂತ ಯಾವ ಅಸುರರಿಗೂ ವೇದ್ಯವಾಗಲಿಲ್ಲ. ಅದರಿಂದಾಗಿ ಹೊಸ ಕೆಲವು ದೈತ್ಯರು ವೃಂದಾವನಕ್ಕೆ ಬರಲು ಆರಂಭ ಮಾಡ್ತಾರೆ. ಕಚಾಚಿತ್ ಯಮುನಾ ತೀರೆ ವತ್ಸಾಂಶ್ಚಾರಯತೋಸ್ವಕೈಃ ವಯಸ್ಯೈಃ ಕೃಷ್ಣ ಬಲಯೋರ್ಜಿಘಾಂಸುರ್ ದೈತ್ಯ ಆಗಮತೆ. ಒಮ್ಮೆ ಯಮುನಾ ತೀರದಲ್ಲಿ ಕರುಗಳನ್ನು ಮೇಯಿಸ್ತಾ ಇದ್ದಾರೆ. ಒಬ್ಬ ದೈತ್ಯ ವತ್ಸಾಸುರ ಅಂತ ಬರ್ತಾನೆ. ರುದ್ರದೇವರ ವರ ಇತ್ತು ಈ ಮಹಾಪುರುಷನಿಗೆ. ತಂ ವತ್ಸರೂಪಿಣಂ ವೀಕ್ಷ್ಯ ವತ್ಸಯೂಥಗತಂ ಹರಿಃ ದರ್ಶಯನ್ ಬಲದೇವಾಯ ಶನೈರ್ಮುಗ್ಧ ಇವಾಸದತ್. ಸಾವಿರಾರು ಕರುಗಳ ಹಿಂಡಿತ್ತು. ವತ್ಸಾಸುರ ವಿಚಾರ ಮಾಡ್ತಾನೆ, ನಾನು ಹೇಗೆ ಇವರು ಮುಂದೆ ಹೋಗಬೇಕು ಅಂದರೆ ಗೊತ್ತಿಲ್ಲದ ಹಾಗೆ ಕರುವಿನ ರೂಪ ಧರಿಸಿ ಆ ಕರುಗಳ ಹಿಂಡಿನಲ್ಲಿ ತಾನೂ ಸೇರಿಕೊಳ್ತಾನೆ. ಕೃಷ್ಣನಿಗೆ ಗೊತ್ತಿಲ್ಲ ಅಂತ ಪೆದ್ದಾಗಿ ವಿಚಾರ ಮಾಡುವ, ಅದಕ್ಕೆ ಇವನಿಗೆ ಈ ರೂಪ ಧರಿಸ್ದ ಅಂತಾರೆ ಕವಿಗಳು. ಕವಿ ಅಂತಾನೆ ವತ್ಸಾಸುರ. ಎಷ್ಟೋ ಜನ ಅಸುರರು ರೂಪಾಂತರ ಮಾಡಿಕೊಂಡೇ ಬಂದದ್ದು. ಯಾಕೆ ಅಂದರೆ ಪ್ರಾಣಿಗಳಿಗೆ ಸ್ವಲ್ಪ ಮನುಷ್ಯರ ಹಾಗೆ ಬುದ್ಧಿ ಇರೋದಿಲ್ಲ ಅಂತ ಹಾಗೆ ಅಂತ. ಯಾಕೆಂದರೆ ಕೃಷ್ಣನಿಗೆ ಎಷ್ಟೇ ಯೋಜನೆ ಮಾಡಿದ್ರು ಕೃಷ್ಣ ಮಣ್ಣು ಮುಕ್ಕಿಸ್ತಾನೆ ಅಂತ ಅರಿವೇ ಇಲ್ಲ. ತಾವು ಕೃಷ್ಣನನ್ನು ಗೆಲ್ಲಬಹುದು ಅಂತ ಒಂದು ಚಿಂತನೆ ಇತ್ತು, ಅದನ್ನು ಅನುಷ್ಠಾನ ಮಾಡಲಿಕ್ಕಂತಾನೆ, ಆ ಚಿಂತನೆಯನ್ನು ತೋರ್ಪಡಿಸಬೇಕು ಅಂತಾನೆ ವಿಚಿತ್ರ ಪ್ರಾಣಿಗಳ ವೇಷದಲ್ಲಿ ಬರ್ತಾ ಇದ್ದಾರೆ. ದರ್ಶಯನ್ ಬಲದೇವಾಯ, ಕೃಷ್ಣ ಬಲರಾಮನಿಗೆ ತೋರಿಸ್ತಾನೆ. ಮೆಲ್ಲನೆ ಏನು ಒಮ್ಮೆ ತೋರಿಸೋದು, ಎಲ್ಲ ಉಳಿದ ಗೋಪಬಾಲಕರ ದೃಷ್ಟಿ ಇವನ ಕಡೆ ಬೀಳುತ್ತೆ. ಏನೋ ಗುಸುಗುಸು ಆಗ್ತಾ ಇದೆಯಲ್ವಾ ಅಂತ ತಕ್ಷಣ ಸುಮ್ಮನೆ ಆಗ್ತಾನೆ. ಏನು ಅಂದರೆ ಒಂದು ಸಂದೇಶ ಉಂಟು ಅಂತಾರೆ, ಧರ್ಮದ ವೇಷಕ್ಕೆ ಯಾರು ಮಾರು ಹೋದರೂ ನಾನು ಮಾರು ಹೋಗಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದರೆ ಗೋ ಧರ್ಮದ ಸಂಕೇತ. ಧರ್ಮದ ವೇಷ ಮರೆಮಾಚಿ ಬಂದಾಗ ಯಾರು ಮಾರು ಹೋದರೂ ನಾನು ಮಾರು ಹೋಗಲ್ಲ ಅನ್ನುವ ತತ್ವವು ಕೂಡ ಇದರಿಂದ ವ್ಯಕ್ತವಾಯಿತು. ಗೃಹೀತ್ವಾ ಪರಪಾದಾಭ್ಯಾಂ ಸಹಲಾಂಗೂಲಮಚ್ಯುತಃ ಭ್ರಾಮಯಿತ್ವಾ ಕಪಿತ್ಥಾಗ್ರೇ ಪ್ರಾಹಿಣೋದ್ಗತ ಜೀವಿತಂ. ಆ ವತ್ಸಾಸುರನ ಹಿಂಗಾಲು ಬಾಲ ಎರಡು ಸೇರಿ ಗರಗರನೆ ಅದನ್ನು ತಿರುಗಿಸಿ ಈ ಬೇಲದ ಮರದ ತುದಿಗೆ ಪರಮಾತ್ಮ ಹಾಕಿಬಿಡುತ್ತಾನೆ. ಮರವೂ ತುಂಡಾಗುತ್ತೆ, ಫಲವೂ ತುಂಡಾಗುತ್ತೆ. ಅಲ್ಲ, ವಾದಿರಾಜರಂತಾರೆ ಇದು ಅನ್ಯಾಯ ಅಲ್ವಾ? ಯಾಕಂದರೆ ಪ್ರಕೃತಿಯ ಸಂರಕ್ಷಣೆ ಮಾಡಬೇಕು ಅಂತ ಅನೇಕ ಪ್ರಸಂಗಗಳಿಂದ ಕೃಷ್ಣ ಪರಮಾತ್ಮನೇ ನುಡಿದು ನಡೆದು ತೋರಿಸಿದ್ದಾನೆ. ಮತ್ತು ಇಲ್ಲಾಗುವಾಗ ಯಾಕೆ ಸಂಹಾರ ಮಾಡದ ಅಂದರೆ ಒಂದು ಉದ್ದೇಶ ಇತ್ತಂತೆ. ಯಾಕೆಂದರೆ ದುರ್ಜನರಿಗೆ ಯಾರು ಆಶ್ರಯ ಕೊಡಬಾರದು. ಆಶ್ರಯ ಕೊಡೋ ಪ್ರಯತ್ನ ಪಟ್ಟರೆ ಅವರು ಬೇರು ಸಮೇತ ನಾಶವಾಗ್ತಾರೆ ಅಂತ. ಪಾಪ ಈ ಗಿಡವು ಆಶ್ರಯ ಕೊಟ್ಟಿತ್ತಂತೆ. ದುರ್ಜನ ಮೃತನಾಗಿದ್ದಾನೆ, ಮೃತನಾದರೂ ಅವನ ಶರೀರಕ್ಕೆ
ಅನಿವಾರ್ಯವಾಗಿ ಈ ಗಿಡ ಆಶ್ರಯ ಕೊಟ್ಟಿದ್ದರಿಂದ ಗಿಡವು ಮೂಲ ಸಮೇತವಾಗಿ ಬಿದ್ದು ಹಣ್ಣುಗಳು ನಾಶವಾಯಿತು. ಈ ತತ್ವ ತೋರಿಸ್ಕೊಡಿಸಬೇಕು. ಕಲ್ಪನೆ ಅಷ್ಟೇ ವಾದಿರಾಜರದು, ಕಲ್ಪನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ವಾದಿರಾಜರ ಚಮತ್ಕಾರವೇ ಅದು. ಒಂದೊಂದು ಘಟನೆಯನ್ನು ಕೊಂಡಿ ಹಾಕಿ ಒಂದು ಸಂದೇಶ ಕೊಡ್ತಾರೆ. ಹಾಗಾಗಿ ದುಷ್ಟರಿಗೆ ಯಾರೂ ಆಶ್ರಯ ಕೊಡಬಾರದು. ಆಶ್ರಯ ಕೊಟ್ಟರೆ ಏನಾದೀತು ಅಂತ ಈ ಬೇಲದ ಮರವನ್ನು ನೋಡಿ ಅರಿಯಬೇಕು ಅಂತ ವಾದಿರಾಜರು ಒಂದು ಕಲ್ಪನೆ ಮಾಡ್ತಾರೆ. ಇಷ್ಟು ಹೇಳಿ ಇದರಿಂದ ಪರಮಾತ್ಮನ ಸರ್ವೋತ್ತಮತ್ವವು ಸಿದ್ಧ ಆಗುತ್ತೆ. ಯಾಕೆಂದರೆ ರುದ್ರನ ವರವನ್ನು ಮೀರಿದ್ದಾನೆ. ತೇ ತತ್ರ ದದೃಶುಲ್ ಬಾಲಾಹ ಮಹಾಸತ್ವಮವಸ್ಥಿತಂ ತತ್ರ ಸುಲ್ವಜ್ರ ಸಂಭಿನ್ನ ಗಿರೇ ಶೃಂಗಮಿವಚ್ಯುತಂ. ಬಕಾಸುರನ ಆಗಮನ. ಬಕ ಪಕ್ಷಿ ಬರ್ತಾ ಇದೆ. ಹೇಗಿತ್ತು ಅಂದರೆ ತತ್ರ ಸುಹು ವಜ್ರ ಸಂಭಿನ್ನ ಗಿರೇ ಶೃಂಗಮಿವ ಅಂತ. ಇಂದ್ರ ವಜ್ರಾಯುಧದಿಂದ ಪರ್ವತಗಳ ಶಿಖರನ್ನು ಕರ್ತನೆ ಮಾಡಿದಾಗ ಆ ಶಿಖರ ಹೇಗೆ ಕೆಲವೊಮ್ಮೆ ಆ ರೆಕ್ಕೆಯನ್ನು ಕರ್ತನೆ ಮಾಡಿದಾಗ ರೆಕ್ಕೆಯೂ ಬಿತ್ತು, ಕೆಲವೊಮ್ಮೆ ಶಿಖರವೂ ಬೀಳುವ ಸಂಭವ ಇತ್ತಂತೆ. ಆ ಶಿಖರ ಹೇಗಿರುತ್ತೋ ಹಾಗೆ ದೊಡ್ಡ ರೆಕ್ಕೆಯುಳ್ಳ ಬಲಿತ ಹಕ್ಕಿಯನ್ನು ಕಂಡು ಎಲ್ಲ ಬಾಲಕರಿಗೆ ಭಯ ಆಯಿತು. ಅವನು ಯಾರು ಅಂದರೆ ಸ್ಕಂಧವರ ಇತ್ತು ಅವನಿಗೆ. ಸವೈ ಬಕೋ ನಾಮ ಮಹಾನ್ ಅಸುರೋ ಬಕರೂಪಧೃಕ್ ಆಗತ್ಯತರಸ ಕೃಷ್ಣಂ ತೀಕ್ಷ್ಣತುಂಡೋಗ್ರಸೀದ್ ಬಲಿ. ಕೊಕ್ಕು ತುಂಬ ತೀಕ್ಷ್ಣವಾಗಿದೆ, ಕೃಷ್ಣನನ್ನು ನುಂಗ್ತಾನೆ. ಆದರೆ ತಂ ತಾನು ಮೂಲಂ ಪ್ರದಹಂತಮಗ್ನಿವತ್ ಗೋಪಾಲ ಸೂನುಂ ಪಿತರಂ ಜಗದ್ಗುರೋಃ ಚಚ್ಛರ್ದ ಸದ್ಯೋತಿರುಷಾಕ್ಷತಂ ಬಕಸ್ತುಂಡೇನ ಹಂತುಂ ಪುನರಭ್ಯಪದ್ಯತ. ಎಲ್ಲ ಕಡೆ ಒಂದು ಹಾಸ್ಯ ಮಾಡ್ತಿರ್ತಾರೆ. ಅರ್ಜುನರಿಗೆ ಈ ಬಕಾಸುರನಿಗೆ ಎಷ್ಟು ತಲೆ ಸರಿ ಇಲ್ಲ ಅಂದರೆ, ಕೃಷ್ಣ ಯಾರು ಅಂದರೆ ಹೊರಕೊಟ್ಟವ ಷಣ್ಮುಖನು ಕೊನೆಗೆ ಅವ್ರಿಗೂ ಲಯ ಉಂಟು. ಕೊನೆಗೆ ಮಹಾಪ್ರಲಯದಲ್ಲಿ ಬ್ರಹ್ಮದೇವರು ಉಳಿತಾರೆ. ಆ ಬ್ರಹ್ಮದೇವರನ್ನೂ ಕೂಡ ಇಡೀ ಜಗತ್ತನ್ನು ತನ್ನ ಒಡಲಲ್ಲಿ ಇಟ್ಟುಕೊಳ್ತಾನೆ ಪರಮಾತ್ಮ. ಅವನನ್ನೇ ನುಂಗ್ತಾನಲ್ಲ. ಖಂಡಿತ ಈ ಬಕಾಸುರ ನುಂಗಿದ್ದಾನೆ. ಏನಾಗಿದೆ ಅಂದರೆ ಬಾಯಿಯ ಅಂಗಳ ದಹಿಸ್ತಾ ಇದ್ದಾನೆ ಪರಮಾತ್ಮ. ಅವನಿಗೆ ತುಂಬ ಗಾಯ ಆಗಿದೆ. ಹೊರಗೆ ಅವನನ್ನು ಬಿಸಾಡುತ್ತಾನೆ ಮತ್ತು ಪುನಃ ಕೊಕ್ಕಿನಿಂದ ಕೊಲ್ಲಲು ಬಯಸ್ತಾನೆ. ಮರಣ ಹತ್ತಿರ ಬಂದಿತ್ತು. ತಮಾಪತಂತಂ ಸ ನಿಗೃಹ್ಯ ತುಂಡಯೋ ದೌರ್ಭ್ಯಾಂಬಕಂ ಕಂಸ ಸಖಂ ಸತಾಂಗತಿ ಪಶ್ಯತ್ಸು ಬಾಲೇಷು ದದಾರ ಲೀಲಯಾ ಮುದಾವಹೋ ವೀರಣವದ್ದಿವೌಕಸಾಂ. ಎಲ್ಲ ಮಕ್ಕಳು ನೋಡ್ತಾ ಇದ್ದಾರೆ. ಅವನ ಕೊಕ್ಕೆ ಏನಿತ್ತು ಅದನ್ನು ಹಿಡಿದು ಈ ನೋಜೆ ಹುಲ್ಲಿನಂತೆ ಲೀಲಾಜಾಲವಾಗಿ ಎಸಿತಾನೆ ಪರಮಾತ್ಮ. ಅವನ ಸಂಹಾರವೂ ಆಗಿದೆ ಅಂತ ಹೇಳಿ, ಅಹೋ ಬ್ರಹ್ಮವಿದಾಂ ವಾಚೋ ನ ಸತ್ಯಾ ಸಂತಿ ಕರಹಿಚಿತ್ ಗರ್ಗೋ ಯದಾ ಭಗವಾನನ್ವಭಾವಿ ತಥೈವ ತತ್. ಹಿಂದೆ ಅನೇಕ ಗೋಪಾಲಕರು ಎಷ್ಟೋ ಕೃಷ್ಣನ ಲೀಲೆಯನ್ನು ಕೇಳಿದ್ದಾರೆ, ನೋಡಿಲ್ಲ. ಇಲ್ಲಿ ನೋಡಿದ್ರೂ ಕೃಷ್ಣನ ಬಗ್ಗೆ ಅರಿವೇ ಬರಲಿಲ್ಲ. ಅವರಂತಾರೆ ಗರ್ಗಾಚಾರ್ಯರ ಅನುಗ್ರಹ. ಯಾಕೆಂದ್ರೆ ಅವ್ರ ಹೆಸರಿಟ್ಟು ಒಳ್ಳೆ ದಾನಿ ಆಗ್ತಾನೆ, ಪರಾಕ್ರಮಿ ಆಗ್ತಾನೆ ಅಂತ ಭವಿಷ್ಯ ನುಡಿದಿದ್ದಾರೆ. ಗರ್ಗರ ತಪಸ್ಸು ಇಲ್ಲಿ ಫಲಿಸಿತು ಅಂತಾರೆ ಹೊರತು ಕೃಷ್ಣ ದೇವರು ಅಂತಲ್ಲ, ಅಲೌಕಿಕ ಮಾನವ ಅಂತ ಅರಿವೂ ಬರಲಿಲ್ಲ. ಅದು ಪರಮಾತ್ಮನ ಮೋಹ ಅಂತ ಹೇಳಿ ಇಲ್ಲಿಗೆ ಈ ಅಧ್ಯಾಯವನ್ನು ಮುಗಿಸ್ತಾರೆ. ಮುಂದೆ ಕೃಷ್ಣನ ವೇಣುನಾದಾದಿಗಳನ್ನು ವರ್ಣನೆ ಮಾಡುವಾಗ ಧೇನುಕಾಸುರ ವಧೆಯನ್ನು ವರ್ಣನೆ ಮಾಡ್ತಾರೆ. ತತಶ್ಚ ಪೌಗಂಡವಯಶ್ರಿತೌ ರಜೆ ಬಭೂವ ತುಸ್ತೌ ಪಶುಪಾಲ ಸಮ್ಮತೌ ಗಾಂಶ್ಚಾರಯಂತೌ ಸಖಿಭಿಃ ಸಮಂ ಪದೈಃ ವೃಂದಾವನಂ ಪುಣ್ಯಮತೀವ ಚಕ್ರತುಃ. ರಾಮಕೃಷ್ಣರಿಗೆ ಪೌಗಂಡ ವಯಸ್ಸು ಅಂತ ಹೇಳ್ತಾರೆ. ಇದೇನು ಅಂತ ವ್ಯಾಖ್ಯಾನಕಾರರು ವಿಚಾರ ಮಾಡ್ತಾರೆ. ಒಟ್ಟಾರೆ ಎಲ್ಲ ಹಸು ಮತ್ತು ಕರುಗಳನ್ನು ಮೇಯಿಸಲು ಸಾಮರ್ಥ್ಯ ಬಂದಿದೆ ಅಂತ ಎಲ್ಲರಿಗೂ ತೀರ್ಮಾನ ಆಗಿದೆ.
ಹಸುಗಳನ್ನು ಮೇಯಿಸ್ತಾ ವೃಂದಾವನದಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಏನು ಮಾಡಿದ್ದಾರೆ ಅಂದರೆ ವೃಂದಾವನಂ ಪುಣ್ಯವತೀವ ಚಕ್ರತು ಅಂತ ಹೇಳ್ತಾರೆ. ಮಹಾತ್ಮರು ಎಲ್ಲೆಲ್ಲಿ ಸಂಚಾರ ಮಾಡ್ತಾರೋ ಆ ಸ್ಥಳವೇ ಪವಿತ್ರ ಆಗುತ್ತೆ ಅಂತ ಕೇಳ್ತೇವೆ. ವೃಂದಾವನ ಮೊದಲೇ ಪವಿತ್ರ, ಇನ್ನೂ ಪಾವಿತ್ರತೆಯನ್ನು ಉಂಟು ಮಾಡಿದ್ದಾರೆ ಬಲರಾಮಕೃಷ್ಣರು. ಇಲ್ಲಿ ಪೌಗಂಡ ಅಂತುಂಟು. ಪೌಗಂಡ ಅಂದರೆ ಏನು ಅಂದರೆ, ಇಲ್ಲಿ ವ್ಯಾಖ್ಯಾನಕರು ಒಂದು ಉತ್ಪಲಮಾಲಾ ಕೋಶವನ್ನು ಇಟ್ಟುಕೊಂಡು ಒಂದು ವಿಚಾರ ಮಾಡ್ತಾರೆ. 5 ವರ್ಷದ ಹೊರಗಿನ ಮಕ್ಕಳ ವಯಸ್ಸನ್ನು ಬಾಲ್ಯ ಅಂತ ಕರೀತಾರೆ. 6 ರಿಂದ 9 ಒಳಗಿನ ವಯಸ್ಸಿನ ಮಕ್ಕಳನ್ನು ಪೌಗಂಡ ವಯಸ್ಸು ಅಂತ ಕರೀತಾರೆ. 10 ರಿಂದ 16 ಕೈಶೋರ ಅಂತ, ಮುಂದೆ ಯೌವನ ಅಂತ ಹೇಳಿ ಅವಸ್ಥೆ ಇದೆ. ಆದ್ದರಿಂದ ಪೌಗಂಡ ಅಂತಂದರೆ 6 ರಿಂದ 9, ಇವರಿಗೆ 6ನೇ ವರ್ಷ ಬಂದಿದೆ ಅಂತ ಅರ್ಥ. ಆದ್ದರಿಂದ ಪೌಗಂಡ ಅಂತ ಉಲ್ಲೇಖ ಮಾಡಿದ್ದು ಅಂತಿಷ್ಟು ಹೇಳಿ, ಸತತ್ರ ತತ್ರಾರುಣ ಪಲ್ಲವಶ್ರಿಯ ಫಲಪ್ರಸೂನೋರುಭರೇಣ ಪಾದಯೋ ಪೃಷಚ್ಛಿಕಾನ್ವೀಕ್ಷ್ಯ ವನಸ್ಪತೀನ್ ಮುದಾ ಸ್ಮಯನ್ನಿವಾಹಾಗ್ರಜಮಾದಿಪುರುಷಃ. ಭಾಗವತದಲ್ಲೂ ಸಾಮಾನ್ಯ, ನೋಡುವಾಗ ಹೆಚ್ಚು ಪರಮಾತ್ಮನ ಭಕ್ತಿ ರಸದ ವ್ಯಕ್ತಿಗೆ ಹೊರಟ ಭಾಗ. ಆದರೆ ಎಷ್ಟೋ ಪ್ರಸಂಗಗಳಲ್ಲಿ ವೇದವ್ಯಾಸರು ತಮ್ಮ ಕಾವ್ಯ ಚಮತ್ಕಾರವನ್ನು ಕೂಡ ಓರೆಗಲಿಗೆ ಹಚ್ಚುತ್ತಾರೆ. ಸತತ್ರ ತತ್ರಾರುಣ ಪಲ್ಲವಶ್ರಿಯ ಫಲಪ್ರಸೂನೋರು ಭರೇಣ ಪಾದಯೋ. ನಾವು ಇದರಲ್ಲಿ ಎಲ್ಲ ವರ್ಣನೆ ಮಾಡುವ ಮೂಲಕ ನಮಗೆ ಹೇಗೆ ಅನುಸಂಧಾನ ಬರಬೇಕು ಅಂತ ಹೇಳ್ತಾರೆ. ನಾವು ಎಷ್ಟೋ ಕಡೆ ಕಾಡಿಗೆ ಹೋಗಿರ್ತೇವೆ, ಒಂದು ಮರವನ್ನು ನೋಡ್ತೇವೆ, ಮರದಲ್ಲೂ ಹಣ್ಣನ್ನು ನೋಡುತ್ತೇವೆ, ನಮಗೆ ಯಾವ ಮರವೂ ಗೊತ್ತಿಲ್ಲ, ಹಣ್ಣು ಅಂತೂ ಗೊತ್ತೇ ಇಲ್ಲ, ಹಾಗೆ ಮುಂದೆ ಸಾಕ್ತೇವೆ. ಆದರೆ ವೇದವ್ಯಾಸರಂತಾರೆ, ಅಲ್ಲೂ ಕೂಡ ವೃಂದಾವನದಲ್ಲಿ ಎಷ್ಟೋ ಕೆಂಪಾದ ಆ ಚಿಗುರು ಎಲ್ಲ ಪತ್ರಗಳಿದೆ, ಚಿಗುರು ಪತ್ರಗಳು, ಅದರ ಕಾಂತಿಯಿಂದ ಮರಗಳು ಶೋಭಿಸ್ತಾ ಇತ್ತಂತೆ. ಹೇಗೆ ಅಂದರೆ ಕೃಷ್ಣನಿಗೆ ಆರತಿ ಮಾಡಿದ ಹಾಗಿತ್ತಂತೆ ಅಂತಾರೆ. ಜ್ಞಾನಿಗಳಿಗೆ ಈ ಅನುಸಂಧಾನ ಬರಬೇಕು ಅಂತಾರೆ. ಎಲ್ಲಾದರೂ ಹೋಗ್ತಾ ಇರ್ತೇವೆ, ಯಾವುದಾದ್ರೂ ಈ ಚಿಗುರೆಲೆಗಳ ಕಾಂತಿಯಿಂದ ಮರಗಳನ್ನು ಆ ಕಾಂತಿಯಿಂದ ಶೋಭಿತವಾದ ಮರಗಳನ್ನು ನೋಡಿದರೆ ಕೃಷ್ಣನಿಗೆ ಆರತಿ ಎತ್ತಿದ ಹಾಗಿರಿ ಅಂತ ಅನುಸಂಧಾನ ಬರಬೇಕು. ಅದಕ್ಕೆ ವೇದವ್ಯಾಸರು ಹಾಗೆ ವರ್ಣನೆ ಮಾಡಿದ್ದಾರಂತೆ. ಇನ್ನು ಹೌದು ಸರಿ, ನಮಸ್ಕಾರ ಮಂಗಳಾರತಿ ಆದಮೇಲೆ ನಮಸ್ಕಾರ ಮಾಡೋ ಕ್ರಮ ನಾವು ಹಾಗಿಲ್ಲೂ ಹಣ್ಣು ಹೂಗಳೆಲ್ಲ ತುಂಬ ಬೆಳೆದುಕೊಂಡಿತ್ತು. ಭಾರದಿಂದ ಅದರ ಮರದ ತುದಿಗಳು ಬಾಗಿತ್ತಂತೆ. ಆ ಬಾಗಿದಾಗ ಕೃಷ್ಣನ ಪಾದಗಳನ್ನು ನಮಸ್ಕಾರ ಮಾಡಿದ ಹಾಗಿತ್ತಂತೆ. ಅಷ್ಟೇ ಅಲ್ಲ, ಮತ್ತು ಆ ಹಣ್ಣು ಹೂಗಳು ಕೆಳಗೆ ಬಗ್ಗಿತ್ತು. ಹಾಗಾದರೆ ಕಾಣಿಕೆ ನೀಡಿ ನಮಸ್ಕಾರ ಮಾಡಿದ ಹಾಗಿತ್ತಂತೆ ಆ ಎಲ್ಲ ಮರಗಳು. ಕೃಷ್ಣ ಅದನ್ನು ನೋಡಿ ಆನಂದದಿಂದ ನಗ್ತಾ ನಗ್ತಾ ಹಾಸ್ಯ ಮಾಡ್ತಾನೆ. ನೋಡು ಬಲರಾಮ, ಈ ನಮಸ್ಕಾರ ಎಲ್ಲ ಗಿಡಗಳು ನಿನಗೆ ಮಾಡ್ತಾ ಇದೆ ಅಂತ ಛೇಡಿಸಿ ಪರಮಾತ್ಮ ಹಾಸ್ಯ ಮಾಡ್ತಾನೆ. ಅಹೋ ಅಮೀ ದೇವವರಾಮರಾರ್ಚಿತಂ ಪಾದಾಂಬುಜಂ ತೇ ಸುಮನ ಫಲಾರ್ಹಣಂ ನಮಂತ್ಯುಪಾದಾಯ ಶಿಖಾಭಿರಾತ್ಮನಸ್ತಮೋಪಹತ್ಯೈತರು ಜನ್ಮ ಯತ್ಕೃತಂ. ಕೃಷ್ಣ ಬಲರಾಮನ ತಮಾಷೆ ಮಾಡ್ತಾನೆ. ಅಹೋ ಅಮೀ ದೇವ ವರಾಮರಾರ್ಚಿತಂ, ಅಣ್ಣ ನೋಡು, ಇದು ಅನೇಕ ಪಾಪಗಳನ್ನು ಮಾಡಿ ವೃಕ್ಷ ಜನ್ಮ ಪಡೆದಿದೆ. ಆ ಪಾಪದ ಪರಿಹಾರಕ್ಕೆ ಹಣ್ಣುಗಳನ್ನು ಹೊತ್ತುಕೊಂಡು ನಿನ್ನ ಕಾಲುಗಳಿಗೆ ನಮಸ್ಕಾರ ಮಾಡ್ತಾ ಇದೆ. ಏನು ಆಶ್ಚರ್ಯ ಅಂತ ಕೃಷ್ಣ ಸ್ತೋತ್ರ ಮಾಡ್ತಾನೆ. ಏನಿದು ಅಂದರೆ, 2 ಕಾರಣಗಳನ್ನು, ಈ ಪ್ರಸಂಗವನ್ನು 2 ಕಾರಣಗಳಿಂದ ಅರ್ಥೈಸಿಕೊಳ್ಳಬೇಕು ಅಂತ. ಒಂದು, ಬಲರಾಮ ಅಣ್ಣ ಆದ್ದರಿಂದ ಅವನ ಪ್ರಶಂಸೆ ಮಾಡುವ ಮೂಲಕ ಒಂದು ಉತ್ತಮನಿಗೆ ಗೌರವ ಕೊಡಬೇಕು ಅಂತ ಒಂದು ಸಂದೇಶವನ್ನು ತೋರಿಸಿಕೊಟ್ಟ ಪರಮಾತ್ಮ. ಇನ್ನೊಂದು, ಬಲರಾಮನಲ್ಲಿ ಆವಿಷ್ಟ, ತನ್ನ ಶುಕ್ಲಕೇಶ ರೂಪನೇ ಬಲರಾಮನ ಆವಿಷ್ಟ. ಅವನು ತನ್ನ ರೂಪಕ್ಕೆ ಸ್ತೋತ್ರ ಮಾಡಿದ ಹೊರತು ಬಲರಾಮನಿಗೆ ಸ್ತೋತ್ರ ಮಾಡಿಲ್ಲ. ಅದರಿಂದಾಗಿ ಬಲರಾಮ ಉತ್ತಮ ಅನ್ನೋ ಭಾವನೆ ಬರಲಿಕ್ಕೆ ಯಾವುದೇ ತರಹದ ಅವಕಾಶ ಇಲ್ಲ. ನೃತ್ಯಂತ್ಯಮೀ ಶಿಖಿನ ಈಡ್ಯ ಮುದಾಹರಿಣ್ಯಃ ಕುರ್ವಂತಿ ಗೋಪ್ಯೈವತೆ ಪ್ರಿಯವೀಕ್ಷಣೇನ ಸೂಕ್ತೈಶ್ಚ ಕೋಕಿಲ ಗಣಾಗೃಹಮಾಗತಾಯ ಧನ್ಯಾವನೌಕಸ ಇಯಾನ್ ಹಿ ಸತಾಂ ನಿಸರ್ಗಃ. ತುಂಬ ಪ್ರಕೃತಿಯ ಭಾಷೆ, ಪ್ರಕೃತಿಯನ್ನು ಹೇಗೆ ನೋಡಬೇಕು ಅಂತ ವೇದವ್ಯಾಸರು ನಮಗೆಲ್ಲ ಪಾಠ ಮಾಡ್ತಾ ಇದ್ದಾರೆ. ಪ್ರಕೃತಿ ಪಾಠ ಇದು. ಹೇಳ್ತಾರಂತೆ,
ಮನೆಗೆ ಬಂದ ಅತಿಥಿಗಳನ್ನು ಹೇಗೆ ಸತ್ಕಾರ ಮಾಡಬೇಕು, ಹೇಗೆ ಖುಷಿಪಡಿಸಬೇಕು, ಹಾಗೆ ಇಡೀ ವೃಂದಾವನದ ಆ ದೇವತೆ ಆ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಯಾಕೆ ಅಂದರೆ ನೃತ್ಯಂತಮಿ ಚಿಖಿನ ಈಡ್ಯಂ ಉದಾಹರಿಣ್ಯ. ನಾವೆಲ್ಲ ಕ್ಷತ್ರಿಯರಲ್ವ, ಕ್ಷತ್ರಿಯರಿಗೆ ಸ್ವಲ್ಪ ಮನಸ್ಸಮಾಧಾನಕ್ಕೆ ಮನಪ್ರಸನ್ನತೆಗಾಗಿ ನೃತ್ಯವನ್ನು ನೋಡ್ತಾರೆ. ಇಲ್ಲೂ ಅಷ್ಟೇ, ಎಲ್ಲ ನವಿಲುಗಳು ಕೂಡ ಕುಣಿತಾ ಇದ್ವಂತೆ. ನಮಗೆಲ್ಲ ಒಳ್ಳೆಯ ಮನಸ್ಸಮಾಧಾನಕ್ಕೋಸ್ಕರ ಎಲ್ಲ ನವಿಲು ಕುಣಿತಾ ಇತ್ತು. ಮತ್ತು ಇನ್ನೊಂದೇನು ಅಂದರೆ ರಾಜಾನೋ ಬಹುವಲ್ಲಭಾಹ ಅಂತ ಲೆಕ್ಕ. ಯಾವತ್ತು ಕ್ಷತ್ರಿಯರಿಗೆ ಮನಸ್ಸಮಾಧಾನ ಆಗೋದು ಯಾವಾಗ ಅಂದರೆ ತಮಗೆ ಅತ್ಯಂತ ಪ್ರೀತಿಪಾತ್ರರಾದ ಆ ಸ್ತ್ರೀಯರ ನೋಟದ ಸ್ಮರಣೆ ಬಂದಾಗ ಹೆಚ್ಚು ಖುಷಿಯಾಗುತ್ತೆ. ಇಲ್ಲೂ ಅಷ್ಟೇ, ಈ ಹೆಣ್ಣು ಜಿಂಕೆಗಳು ನೋಡ್ತಾ ಇದೆ. ಇದು ಹೇಗೆ ಅಂದರೆ ನಮಗೆ ಬೇಕಾದ ಎಲ್ಲ ಗೋಪಿಕಾ ಸ್ತ್ರೀಯರ ನೋಟಗಳ ಹಾಗಿತ್ತಂತೆ. ನಮ್ಮ ಮನಸ್ಸಿಗೆ ಸಮಾಧಾನ ಉಂಟಾಗ್ತಾ ಇದೆ. ಸರಿ, ಮತ್ತೆ ಒಳ್ಳೆ ಮಾತನ್ನಾಡಬೇಕಲ್ವ, ಆ ಕೆಲಸ ಕೋಗಿಲೆಗಳು ಮಾಡ್ತಾ ಇದ್ವಂತೆ. ಸವಿ ಸವಿ ನುಡಿ, ಅದು ಒಳ್ಳೆ ಹಾಡು ಹೇಳ್ತಾ ಇದೆಯೋ ಅಥವಾ ಒಳ್ಳೆ ಮಾತಾಡ್ತಾ ಇದೆಯೋ, ಒಟ್ಟಾರೆ ಮನೆಗೆ ಬಂದ ಅತಿಥಿಗಳಿಗೆ ಹೇಗೆ ಸ್ವಾಗತ ಮಾಡಬೇಕು ಆ ಕೆಲಸ ಇಡೀ ಪ್ರಕೃತಿ ಮಾಡ್ತಾ ಇದೆ ಅಂತ ಹೇಳಿ ಪ್ರಕೃತಿಯ ಇದು ಕೊಟ್ಟು ಚಿತ್ರಣ ಕೊಟ್ಟು, ಕ್ವಚಿದ್ ಗಾಯತಿ ಗಾಯತ್ಸು ಮದಾಂಧಾಲಿಶ್ವನೂರತೈಃ ಉಪಗೀಯಮಾನ ಚರಿತಃ ಸಖಿ ಸಂಕರ್ಷಣಾನ್ವಿತಃ. ಈ ಎಲ್ಲ ದುಂಬಿಗಳು ಗಾಯನ ಮಾಡ್ತಾ ಇದೆ. ಅದು ಹೇಗಿತ್ತು ಅಂದರೆ ಎಲ್ಲ ಒಳ್ಳೆ ಪುಷ್ಪರಸ ಅಂತ. ಸಾಮಾನ್ಯ ದುಂಬಿಗಳು ಯಾವಾಗಲೂ ಅದರ ಧ್ವನಿ ಒಂದು ತರಹದ ಗಾನ. ಅತಿ ಹೆಚ್ಚು ಪ್ರಾಣಿ ಭಾಷೆ ಬಲ್ಲವರಿಗೆ ದುಂಬಿಯ ಒಂದು ಶಬ್ದವು ಗಾನದ ಹಾಗಂತೆ. ಹಿಂದೆ ಕೃಷ್ಣ ಬರೋದಕ್ಕಿಂತ ಮೊದಲು ತುಂಬ ಜನ ಜ್ಞಾನಿಗಳು ಬಂದಿದ್ದಾರೆ, ಎಲ್ಲ ದೇವತೆಗಳು ಬಂದಿದ್ದಾರೆ. ಆ ದುಂಬಿಯ ಗಾನದಲ್ಲಿ ಏನೋ ಒಂದು ಶಾರೀರ ಮಯವಾಗಿತ್ತು ದುಂಬಿಯ ಧ್ವನಿಯಲ್ಲಿ. ಯಾವಾಗ ಕೃಷ್ಣ ಕಾಲಿಟ್ಟಿದ್ದಾನೋ ಅವನ ಪಾದಸ್ಪರ್ಶ ಪುಷ್ಪಕ್ಕೆ ಎಲ್ಲ ಹಣ್ಣಿಗೆ ಯಾವಾಗ ಆಗಿತ್ತೋ ಆ ಪುಷ್ಪದ ರಸವನ್ನು ಸವಿದು ಮದಿಸಿದ ಆ ದುಂಬಿಗಳ ಒಂದು ಧ್ವನಿಯಲ್ಲಿ ಒಂದು ತರಹ ಶಾರೀರ ಬಂತಂತೆ. ಇದನ್ನು ತೋರಿಸಿಕೊಡಬೇಕು ಅಂತ ಕೃಷ್ಣ ತಾನೂ ಹಾಡ್ತಾ ಇದ್ದಂತೆ. ದುಂಬಿಗಳ ಗಾನಕ್ಕೆ ಒಂದು ಸೌಂದರ್ಯ ಹಚ್ಚಿಸ್ಲಿಕ್ಕೆ ಕೃಷ್ಣ ತಾನೂ ಗಾನ ಮಾಡ್ತಾ ಇದ್ದ. ಎಲ್ಲ ದೇವತೆಗಳಿಗೆ ತುಂಬ ಖುಷಿಯಾಗಿ ಎಲ್ಲ ಕೆಲಸ ಬಿಟ್ಟು ಇಲ್ಲೇ ಕೆಳ್ತಾ ನಿಂತಿದ್ದಾರೆ ಅಂತಿಷ್ಟು ಹೇಳಿ, ಮತ್ತು ಇವರನ್ನು ಸ್ತೋತ್ರ ಮಾಡಲಿಕ್ಕೋಸ್ಕರ ಎಲ್ಲ ಗೋಪಾಲಕರು ಪಾಪ ಜನ್ಮತಃ ಸಂಗೀತ ಗೊತ್ತಿರೋವರೇ ಅಲ್ಲ, ಏನೋ ಆ ದುಂಬಿ ಗಾನ ಕೃಷ್ಣ ಗಾನವನ್ನು ನೋಡಿ ಇವರು ಸ್ಫೂರ್ತಿಯಾಗಿ ಪದ್ಯ ಕಟ್ಟೆಲ್ಲ ಹಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ವರ್ಣನೆ ಮಾಡ್ತಾ ಮಾಡ್ತಾ ಕ್ವಚಿಚ್ಚ ಕಲಹಂಸಾನಾಂ ಅನುಕೂಜತಿ ಕೂಜಿತಂ ಅಭಿನೃತ್ಯತಿ ನೃತ್ಯಂತಂ ಬರ್ಹಿಣಂ ಹಾಸಯನ್ ಕ್ವಚಿತ್. ಕೃಷ್ಣ ಪ್ರತಿಯೊಂದು ನಡೆಯಲ್ಲೂ ಪಾಠ ಕಲಿಸಲಿಕ್ಕೆ ಆದ ಅವತಾರ ಇದು. ಸಮಾಜದಲ್ಲಿ ಪ್ರತಿಷ್ಠಿತರು ದೊಡ್ಡ ವ್ಯಕ್ತಿಗಳು ಅಂತ ಇರ್ತಾರೆ. ಪ್ರತಿಷ್ಠಿತರಿಗೆ ಪ್ರತಿಷ್ಠಿತ ಅನ್ನುವ ಹೆಸರು ಯಾವಾಗ ಸಾರ್ಥಕ ಅಂದರೆ ಕೆಳಮಟ್ಟಕ್ಕೆ ಇಳಿದು ವರ್ತನೆ ಮಾಡ್ತಾರೆ ಕೆಲವರು ಕೆಳಮಟ್ಟಕ್ಕೆ ಇಳಿದು ವರ್ತನೆ ಮಾಡಲ್ಲ. ಕೃಷ್ಣನ ಸ್ಥಾನ ಇಂಥದ್ದು. ಕ್ವಚಿಚ್ಚ ಕಲಹಂಸಾನ ಅಂತ ಹಂಸ ಪಕ್ಷಿಗಳು ಕೂಗ್ತಾ ಇದ್ವು. ಅದರ ಧ್ವನಿಯನ್ನು ತಾನು ಅನುಕರಿಸಿ ಶಬ್ದ ಮಾಡ್ತಾ ಇದ್ದಾನೆ. ನವಿಲು ಹೇಗೆ ಕುಣಿಯುತ್ತೋ ಹಾಗೆ ಕುಣಿತಾ ಇದ್ದಾನೆ. ಹಾಸಯನ್ ಕುಚಿತ್, ಯಾಕೆ ಅಂದರೆ ಎಲ್ಲ ಗೆಳೆಯರಿಗೆ ಪರಸ್ಪರ ಗುದ್ದಾಟ ಆದರೆ ಇಷ್ಟೆಲ್ಲ ಚೇಷ್ಟೆ ಮಾಡಿ ಇನ್ನೊಬ್ಬರ ನಗುವಿನಲ್ಲೇ ತನ್ನ ನಗುವನ್ನು ಕಾಣ್ತಾ ಇರ್ತಾನೆ ಕೃಷ್ಣ. ಪ್ರತಿಯೊಂದು ಚೆರೆಯಲ್ಲೂ ಅತಿ ದೊಡ್ಡ ವ್ಯಕ್ತಿಗಳು ದೊಡ್ಡತನ ಅಂತ ಬೀಗುವುದರ ಹಿಂದೆ ಇವೆಲ್ಲ ಕಲಿತುಕೊಳ್ಳಬೇಕು ಅಂತ ಸಂದೇಶ ವಿಚಾರ ಮಾಡಬಹುದು ಅಂತಾರೆ. ಇಷ್ಟೆಲ್ಲ ಆದಮೇಲೆ ಕೆಲವೊಮ್ಮೆ ದೂರಗಾನ್ ಪಶುನ್, ಎಲ್ಲ ಹಸುಗಳು ದೂರ ಇರ್ತಾ ಇದ್ವಂತೆ. ನಮ್ಮಲ್ಲಿ ನೋಡ್ತೇವೆ ಕೆಲವರು ಬರೀ ಮಾತು ಜಾಸ್ತಿ ಕೆಲಸ ಕಡಿಮೆ. ಕೃಷ್ಣ ಮಾತಿಲ್ಲದೆ ಕೆಲಸ ಮಾಡ್ತಾ ಇದ್ದಂತೆ. ಹೇಗೆ ಅಂದರೆ ಮುದ್ದಾದ ಮುಖದಿಂದ ಜೋರಾಗಿ ತುಟಿ ಅಗಲಿಸಿ ಒಂದೇನೋ ಶಬ್ದ ಮಾಡ್ತಾ ಇದ್ದಂತೆ. ಎಲ್ಲ ಹಸುಗಳು ಎಲ್ಲ ವ್ಯಕ್ತಿಗಳು ಬರ್ತಾ ಇದ್ವು ಅಂತ, ಅದು ನೋಡಲಿಕ್ಕೆ ಚಂದ ಅಂತ ಈ ರೀತಿಯಾಗಿ ಎಲ್ಲ ಲೀಲೆಯನ್ನು ತೋರಿಸ್ತಾ ಇದ್ದಾನೆ ಪರಮಾತ್ಮ. ಕೆಲವೊಮ್ಮೆ ಬಲರಾಮನ ಪಾದ ಸೇವೆಯೂ ಮಾಡ್ತಾ ಇದ್ದೆ. ಯಾಕೆ ಅಂದರೆ ಯೋಗ್ಯತೆಯಿಂದ ಜಾಸ್ತಿ ಪುಣ್ಯ ಆಗಿತ್ತು. ಆ ಪುಣ್ಯ ಕಳೆಯಬೇಕು ಅಂತ ಅವನು ಹೊಗಳೋದು ಕೆಲವೊಮ್ಮೆ. ಬಲರಾಮನ ಪಾದ ಸೇವೆ ಇವೆಲ್ಲ ಮಾಡ್ತಾ ಇದ್ದ. ಇಷ್ಟಾದ ಮೇಲೆ ವೃತ್ಯತೋ ಗಾಯತೋ ವಾಪಿ ವಲ್ಗತೋ ಯುಧ್ಯತೋ ಮಿಥಃ ಗೃಹೀತ ಹಸ್ತೌ ಗೋಪಾಲಾನ್ ಹಸಂತೌ ಪ್ರಶಂಸತು. ಇಡೀ ಗೋಪಾಲಕರ ಆ ಸಮುದಾಯದಲ್ಲಿ
ಬಲರಾಮಕೃಷ್ಣರಲ್ಲಿ ಎಲ್ಲದರಲ್ಲೂ, ಆಟಗಳಲ್ಲೂ, ವಿದ್ಯೆಯಲ್ಲೂ, ಪ್ರತಿಯೊಂದರಲ್ಲೂ ಅಗ್ರಗಣ್ಯತೆ ಇಬ್ಬರಿಗೆ ಇತ್ತು. ಇನ್ನೊಬ್ಬರು ಹಾಡಿ ಎಲ್ಲ ಕುಣಿತಾ ಇದ್ದಾಗ ಪರಸ್ಪರ ಕೈ ಹಿಡಿದು ಪ್ರಶಂಸೆ ಮಾಡ್ತಾ ಇದ್ದರಂತೆ. ಇಷ್ಟೆಲ್ಲ ಹೇಳಿ ಮೇಲ್ನೋಟಕ್ಕೆ ಯಾಕೆ ಪ್ರಶಂಸೆ ಅಂದರೆ, ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯ ಅಂತೆ. ಮೇಲ್ನೋಟಕ್ಕೆಲ್ಲ ನೀಚರಿರ್ತಾರೆ, ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಅಂತ ಇನ್ನೊಬ್ಬರಿಗೆ ಹೊಗಳುತ್ತಾರೆ, ಸೇವೆ ಮಾಡ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಇಲ್ಲ, ಹಂಗಲ್ಲ. ಯಾಕಂದರೆ ಬಂದವರೆಲ್ಲ ದೇವತೆಗಳೇ. ಇದೊಂದು ತರಹದ ಲೀಲೆ ಹೊರತಾಗಿ ಬೇರೆ ರೀತಿಯಾಗಿ ಈ ಪ್ರಸಂಗವನ್ನು ಅರ್ಥೈಸಿಕೊಳ್ಳಬಾರ್ದು ಅಂತ ಹೇಳಿ ಎಲ್ಲ ಗೋಪಾಲಕರು, ಕೆಲವರೆಲ್ಲ ದೇವತೆಗಳು, ಕೆಲವರು ಒಟ್ಟೆಲ್ಲ ಸಾತ್ವಿಕೋತ್ತಮರೇ. ಹೇಳಾದ್ಮೇಲೆ ಪಾದ ಸಂವಾಹನಂ ಚಕ್ರುಹು ಕೇಚಿದಸ್ಯ ಮಹಾತ್ಮನಃ ಅಪರೇ ಹತ ಪಾಪ್ಮಾನೋ ಯಜನೇ ಸಮವೀಜಯನ್. ಕೆಲವರು ಪರಮಾತ್ಮನ ಕಾಲನ್ನೊತ್ತಾ ಇದ್ದಾರೆ, ಕೆಲವರು ಬೀಸಣಿಗೆಯನ್ನು ಬೀಸ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲರೂ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಎಲ್ಲ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಆವಾಗ ರಾಮ ರಾಮ ಮಹಾಬಾಹೋ ಕೃಷ್ಣ ದುಷ್ಟ ನಿಬರ್ಹಣ ಇತೋ ವಿದೂರೇ ಸುಮಹಧ್ವನಂ ತಾಲಾಲಿ ಸಂಕುಲಂ. ಧೇನುಕಾಸುರ ಸಂಹಾರ ಆಗಬೇಕು ಅಂತ ಸ್ವಲ್ಪ ವಿಲಕ್ಷಣ. ಧೇನುಕಾಸುರ ತಾನು ಬಂದಿಲ್ಲ, ಎಲ್ಲೋ ಒಂದು ಕಡೆ ಕೂತಿದ್ದಾನೆ. ಸ್ವಯಂ ಕೃಷ್ಣ ಪರಮಾತ್ಮ ಮತ್ತು ಬಲರಾಮರೇ ಹೋದರೆ ಮತ್ತು ಪುನಃ ಸಂಶಯ ಜಾಸ್ತಿ. ಅದಕ್ಕೇನು ಮಾಡ್ತಾನೆ, ಗೋಪಾಲಕರ ಒಳಗೆ ನಿಂತು ಇವನೇ ಹತ್ರ ಹೋಗುವ ಹಾಗೆ ತಾನೇ ಒಂದು ಉಪಾಯ ಹುಡ್ತಾನೆ ಪರಮಾತ್ಮ. ಅವ್ರು ಕೇಳ್ತಾರೆ, ಒಂದು ತಾಳೆ ಮರ ಇದೆ, ದೊಡ್ಡ ಒಂದು ವನ ಇದೆ, ಅಲ್ಲಿಗೆ ಹೋಗೋಣ. ಕೃಷ್ಣ ಕೇಳ್ತಾನೆ, ಯಾಕೆ, ಹೋಗಿ ಅಲ್ಲಿ ಮಾಡುವುದೇನು ನಿಮಗೆ ಅಂತ. ಎಲ್ಲ ಅವರ ಒಳಗೆ ನಿಂತು ತಾನೇ ಮಾತಾಡ್ತಾ ಇರೋದು, ಇಲ್ಲಿ ತಾನೇ ಕೇಳ್ತಾ ಇರೋದು. ಫಲಾನಿ ತತ್ರ ಭೂರೀಡಿ ಪತಂತಿ ಪತಿತಾನಿ ಚ. ಇಲ್ಲ, ಒಳ್ಳೆ ಹಣ್ಣುಗಳು ಆ ತಾಳೆ ಮರಗಳಿಂದ ಒಳ್ಳೆ ಹಣ್ಣುಗಳು ಬೀಳ್ತಾ ಇದೆ, ಬಿದ್ದಿದೆ, ಬೀಳ್ತಾನೂ ಇದೆ. ಹಾಗಾದ್ರೆ ನೀವೆಲ್ಲ ಹೋಗ್ರಿ ಅಂತಾನೆ ಕೃಷ್ಣ. ಸಂತಿ ಕಿಂತ್ವವರುದ್ಧಾನಿ ಧೇನುಕೇನ ದುರಾತ್ಮ. ಅದಕ್ಕೆ ಅವರಂತಾರೆ, ಅಲ್ಲಿ ಎಲ್ಲ ಯಾರೊಬ್ಬ ಧೇನುಕಾಸುರ ಅಂತ ಒಬ್ಬ ಇದ್ದಾನೆ, ಎಲ್ಲರಿಗೂ ಅಡ್ಡಿ ಮಾಡ್ತಾ ಇದ್ದಾನೆ. ಹಾಗಾಗಿ ಸೋತಿ ತೀವ್ರೋ ಸುರೋ ರಾಮ ಹೇ ಕೃಷ್ಣ ಖರ ರೂಪಧೃಕ್ ಆತ್ಮತುಲ್ಯ ಬಲೈರನ್ಯೈರ್ ನಾತಿಭಿರ್ ಬಹುಭಿರ್ವೃತಃ ಅಂತ. ಒಳಗೆ ನಿಂತು ಕೃಷ್ಣನೇ ಮಾತಾಡಿಸಿದ್ದು. ಕೃಷ್ಣನಿಗೆ ಅಸುರ ಗೊತ್ತಿಲ್ಲ ಅಂತ ಅವನು ಪರಿಚಯ ಮಾಡಿಕೊಡ್ತಾರಲ್ಲ ಗೋಪಾಲಕರು. ಅಸುರ ಕತ್ತೆ ರೂಪ ಧರಿಸಿದ್ದಾನೆ, ಖರಾಸುರ ಅಂತಲೂ ಅವನಿಗೊಂದು ಬಿರುದಿದೆ. ಅನೇಕ ಮಂದಿ ಅವನ ಜೊತೆಗಾರರೂ ಇದ್ದಾರೆ, ತುಂಬ ತೊಂದರೆ ಮಾಡ್ತಾ ಇದ್ದಾನೆ. ಅಂದರೆ ಅಭಿಪ್ರಾಯ, ನಾವೆಲ್ಲ ಹೋಗಬೇಕು, ನೀವು ಸಹಾಯ ಮಾಡಿರಿ ಅಂತ ಅವರ ಒಳಗೆ ನಿಂತು ಪರಮಾತ್ಮ ನುಡಿಸಿ ಈ ಕೆಲಸವನ್ನು ಮುಂದೆ ಮಾಡಲು ಒಂದು ಪೀಠಿಕೆ ಸಿಕ್ತು ಪರಮಾತ್ಮನಿಗೆ ಹೇಳಿ. ವಿದ್ಯಂತೆ ಭುಕ್ತ ಪೂರ್ವಾಣಿ ಫಲಾನಿ ಸುರಭೀಣಿ ಚ ಏಷ ವೈ ಸುರಭಿರ್ಗಂಧೋ ವಿಶೂಚಿನೋ ವಿಗೃಹ್ಯತೆ ಅಂತ. ಅಲ್ಲ, ಕೃಷ್ಣ ಕೇಳ್ತಾನೆ, ಅಲ್ಲ ಸರಿ, ಅಕಸ್ಮಾತ್ ನಿಮ್ಮ ಊಹೆ ತಪ್ಪಾದರೆ ಹೇಗೆ? ಯಾಕೆ ಅಂದರೆ ಅಲ್ಲಿ ಹಣ್ಣಿದೆ ಅಂತ ನಿಮಗೆ ಯಾರು, ಬರೀ ಕರ್ಣಾಕರ್ಣಿ ವೃತ್ತ ಅಷ್ಟೇ. ಅಲ್ಲೊಬ್ಬ ಇದ್ದಾನೆ, ಅಸುರ ಇದ್ದಾನೆ, ತಾಳೆಮರ ಇದೆ ಅಂತ ಬರೀ ಕೇಳಿದ್ದೀರಾ, ನಿಮ್ಗೆ ಹಣ್ಣಿದೆ ಅಂತ ಏನು ಖಾತ್ರಿ ಅಂದರೆ ಅವ್ರು ಹೇಳ್ತಾರೆ, ಇಲ್ಲ, ವಿದ್ಯಂತೆ ಅಭುಕ್ತ ಪೂರ್ವಾಣಿ ಫಲಾನಿ ಸುರಭೀಣಿ ಚ ಅಂತ. ಒಳ್ಳೆ ಹಣ್ಣುಗಳಿತ್ತು, ಯಾಕೆ ಅಂದರೆ ಅದರ ಸುಗಂಧ ಕಂಪು ನಮ್ಮ ಮೂಗಿಗೆ ಬಡಿತಾ ಇದೆ. ಎಷ್ಟು ದಾನ ಇತ್ತು ಪ್ರಾಚೀನರಿಗೆ ಅಂತೂ. ಕೇವಲ ಒಂದು ಹಣ್ಣಿನ ವಾಸನೆಯನ್ನು ನೋಡಿ ಯಾವ ಮರ, ಎಷ್ಟೋ ದೂರ ಇರ್ತಾರೆ ಗೋಪಾಲಕರು, ಚಿಕ್ಕ ಚಿಕ್ಕ ಮಕ್ಕಳಿಗೂ ಅಷ್ಟು ವಾಸನೆಯ ಪ್ರಕೃತಿಯ ಜ್ಞಾನ ಇತ್ತು. ಆ ಸುಗಂಧ ಭರಿತ ಹಣ್ಣುಗಳ ಕಂಪು ನಮ್ಮ ಮೂಗಿಗೆ ಬಡಿತಾ ಇದೆ. ಹಾಗಾಗಿ ಹಣ್ಣುಗಳು ಒಳ್ಳೆ ರುಚಿ ಉಂಟು ಅಂತ ಹೇಳ್ತಾರೆ. ಕೇವಲ ಮೂಗಿನ ಆ ಕಂಪನ್ನು ಗಮನಿಸಿ ಸುರಭೀಣಿ, ಒಳ್ಳೆ ಹಣ್ಣು, ಎಲ್ಲ ತುಂಬ ಸುಗಂಧ ಭರಿತವಾದ ಹಣ್ಣುಗಳಿದೆ, ಅದನ್ನು ಭಕ್ಷಣೆ ಮಾಡಲಿಕ್ಕೋಸ್ಕರ ನಾವು ಹೋಗಬೇಕು, ನಿನ್ನ ಸಹಾಯ ಬೇಕು ಅಂತೆಲ್ಲ ಕೇಳ್ತಾರೆ. ಬಲ ಪ್ರವಿಶ್ಯ ಬಾಹುಭ್ಯಾಂ ತಾಲಾನ್ ಸಂಪರಿಕಂಪಯನ್ ಫಲಾನಿ ಪಾತಯಾಮಾಸ ಮತಂಗಜ ಇವೌಜಸ. ಬಲರಾಮರು ವನದ ಒಳಗೆ ಹೊಕ್ಕಿ ತಾವು ಈ ಆನೆ ಈ ಮರವನ್ನು ಆ ಕಡೆ ಈ ಕಡೆ ಸ್ವಲ್ಪ ಆನೆಯ ಸೊಂಡಲಿನಿಂದ ಒಂದು ಗುತ್ತು ಕೊಟ್ಟರೆ ಮಠಕ್ಕೆ ಹೇಗೆ ಹಣ್ಣುಗಳು ಬೀಳುತ್ತೋ ಹಾಗೆ ಆ ಬಾಹುಗಳು ಹೇಗಿತ್ತು ಅಂದರೆ ಆನೆಯ ಸೊಂಡಿಲಿನ ಹಾಗಿತ್ತಂತೆ. ಅದರಿಂದ ಎಲ್ಲ
ಮರವನ್ನು ಸ್ವಲ್ಪ ಮರಕ್ಕೊಂದು ಗುದ್ದು ಕೊಟ್ಟಿದ್ದಾರೆ, ಎಲ್ಲ ಹಣ್ಣುಗಳು ಕೆಳಗೆ ಬಿದ್ದಿದೆ. ಆವಾಗ ಧೇನುಕಾಸುರ ಓಡಿ ಬರ್ತಾನೆ. ಸಮೇತ್ಯತರಸಾ ವೃತ್ಯ ದ್ವಾಭ್ಯಾಂ ಪದ್ಭ್ಯಾಂ ಬಲಂ ಬಲಿ ನಿಹತ್ಯೋ ರಸಿಕಾ ಶಬ್ದಂ ಮುಂಚನ್ ಪರ್ಯಚರದ್ ಬಲಂ. ರಾಕ್ಷಸ ಬಲರಾಮನ ಬಳಿ ವೇಗವಾಗಿ ಬರ್ತಾನೆ. ಆವೃತ್ಯ ದ್ವಾಭ್ಯಾಂ ಕಾ ಶಬ್ದಂ ಮುಂಚನ್, ಕತ್ತೆ ಹಾಗೆ ಶಬ್ದ ಮಾಡ್ತಾ ಇದ್ದಾನೆ. ತನ್ನ 2 ಹಿಂಗಾಲುಗಳಿಂದ ಒದಿತಾನೆ ಪರಮಾತ್ಮನಿಗೆ. ಪುನರಾಸಾದ್ಯ ಸಂವೃದ್ಧ ಉಪಕ್ರೋಷ್ಟುಂ ಪರಾಕ್ ಸ್ಥಿತಃ ಚರಣಾವಪರೋ ರಾಜನ್ ಬಲಾಯ ಪ್ರಾಹಿಣೋದೃಶ. ಆಗ ಬಲರಾಮ ಅವನ ಹಿಂಗಾಲುಗಳು ಎತ್ತಿದ್ದಾನೆ. ಸ್ವತಂಗೃಹೀತ್ವಾ ಥಪದೋರ್ಭ್ರಾಮಯಿತ್ವೈಕಪಾಣಿನಾ ಚಿಕ್ಷೇಪತೃಣ ರಾಜಾಗ್ರೇ ಬ್ರಾಹ್ಮಣ ತ್ಯಕ್ತ ಜೀವಿತಂ. ಅದನ್ನು ಕೂಡ ಕೈಯಿಂದ ಎತ್ತಿ ಗರಗರನೆ ತಿರುಗಿಸಿ ಅದನ್ನು ಬಿಸಾಡಿದ. ಅಸುರ ಪ್ರಾಣ ಬಿಟ್ಟಿದ್ದಾನೆ. ತೇನ ಹತೋ ಮಹಾತಾಲ ಪತಮಾನೋ ಬೃಹಚ್ಛಿರಾಹ ಪಾರ್ಶ್ವಸ್ಥಂ ಕಂಪಯನ್ ಭಗ್ನ ಸಚಾನ್ಯಂ ಸೋಪಿ ಚಾಪರಂ. ವ್ಯಾಸರು ಪ್ರತಿಯೊಂದು ಘಟನೆಗೂ ಒಂದೊಂದು ಕಾರಣ ಪೋಣಿಸ್ತಾ ಹೋಗ್ತಾರೆ. ಸರಿ, ಚಿಕ್ಷೇಪ ತೃಣರಾಜಾಗ್ರೆ, ಅಸುನೀಗಿದ್ದಾನೆ ಆದರೂ ಎಸೆದ. ಯಾಕೆ ಅಂದರೆ ಅವರ ಅಪೇಕ್ಷೆ ಏನು ಅಂದರೆ ಹಣ್ಣು ಎಲ್ಲ ಒಟ್ಟೊಟ್ಟಿಗೆ ತಿನ್ನಬೇಕು ಅಂತ. ಒಂದು 10 ವೃಕ್ಷಗಳಿದೆ, ಒಂದನ್ನು ಹತ್ತಿ ಆ ಹಣ್ಣು ಕೆಳಗೆ ಹಾಕಿ ಆ ಸವಾಸವೇ ಬೇಡ ಅಂತ ಏನು ಮಾಡ್ದ, ಧೇನುಕನ ಶರೀರ ಹಾಕಿದ್ದಾನೆ ಒಂದು ಮರಕ್ಕೆ. ಅವನ ಆಘಾತ ಎಷ್ಟಿತ್ತು ಅಂದರೆ ಒಂದು ಮರದಿಂದ ಇನ್ನೊಂದು ಮರ ಸಾಲು ಸಾಲು ಅನೇಕ ವೃಕ್ಷಗಳು ಬಿತ್ತು, ಒಟ್ಟಿಗೆ ಆ ಹಣ್ಣುಗಳು ಬಿತ್ತು. ಏಕಕ್ರಿಯಾತೀರ್ಥ ಕರಿಬಹುವ ಅಂತ. ಮತ್ತು ಪುನಃ ಪ್ರತಿಯೊಬ್ಬ ಗೋಪಾಲಕರು ಹತ್ತಿ ಹಣ್ಣು ತೆಗೆಯುವ ಕೆಲಸವೇ ಇರಲಿಲ್ಲ, ಎಲ್ಲ ಹಣ್ಣು ಒಟ್ಟಿಗೆ ಬಿದ್ದಿದೆ. ನೈತಚ್ಚಿತ್ರಂ ಭಗವತಿ ಹ್ಯನಂತೆ ಜಗದೀಶ್ವರೇ ಓತ ಪ್ರೋತಮಿದಂ ಯಸ್ಮಿನ್ ತಂತುಷ್ವಂಗ ಯಥಾಪಟಃ. ಅಲ್ಲ, ಇದು ದೊಡ್ಡ ಆಶ್ಚರ್ಯವ ಅಂದರೆ ವ್ಯಾಸರಂತ ದೊಡ್ಡ ಆಶ್ಚರ್ಯವೇ ಅಲ್ಲ. ಯಾಕೆ ಅಂದರೆ ಈ ಹೊಲಿದ ತುಂಡು ಬಟ್ಟೆಗಳು ದಾರದಲ್ಲಿ ಹೇಗೆ ನಿಂತಿರುತ್ತೋ ಹಾಗೆ ಇಡೀ ಜಗತ್ತನ್ನು ಅನಂತನ ಶೇಷನ ಫಣೆಗಳಲ್ಲೆಲ್ಲ ಹಾಸುಹೊಕ್ಕಾಗಿ ನಿಂತಿದೆ. ಅಂತಹ ಬಲರಾಮನಿಗೆ ಅದರಲ್ಲೂ ಶುಕ್ಲಕೇಶ ಆವೇಶವುಳ್ಳವಾದ್ದರಿಂದ ಇದು ಯಾವುದು ಏನೂ ಆಶ್ಚರ್ಯ ಅಲ್ಲ ಅಂತ ಇಷ್ಟು ಹೇಳಿ, ತಾಳೆಹಣ್ಣು ಅಂತಂದರೆ ಅದೊಂದು ಯಾವುದೋ ಒಂದು ಮರದ ಹಣ್ಣು, ತಾಳೆ ಅಂತ ನೋಡೋದು. ದಾಟಿನಂಗು ಅಂತ ಯಾವುದೋ ಅಂತ, ದಾಟಿನಂಗು ಆ ಕಾಲದಲ್ಲಿ ಇತ್ತು, ಈ ಕಾಲದಲ್ಲಿ ಇದೆ, ಇದಷ್ಟೇ. ಆ ಕಾಲದಲ್ಲೆಲ್ಲ ಆಹಾರ ಇತ್ತು, ಈ ಕಾಲದಲ್ಲಿ ಇಲ್ಲ. ಸುರಾಪಾನವು ಮಾಡ್ತಾ ಇದ್ರು, ಆ ಕಾಲದಲ್ಲಿ ಇತ್ತು, ಈ ಕಾಲದಲ್ಲಿ ಇರಲಿಲ್ಲ. ಇಷ್ಟು ಹೇಳಿ ಇನ್ನು ಯಮುನೆಯಲ್ಲಿ ಕಾಳಿಯ ನೃತ್ಯ ಅತಿ ಎಲ್ಲ ಕವಿಗಳಿಗೂ ಅತಿ ಇಷ್ಟವಾದ ಪ್ರಸಂಗ. ಕಾಳಿಯ ನೃತ್ಯದ ವರ್ಣನೆಯನ್ನು ಪ್ರಾರಂಭ ಮಾಡ್ತಾರೆ. ಫಣ ಪ್ರಕಿರ ಸಂಕೀರ್ಣ ದೈತ್ಯ ದೇಹೈರ್ಗತಾ ಸುಭಿಃ ರರಾಜ ಭೂಸತಾಲಾಗ್ರೈಃ ಘನೈರಿವನಭಸ್ಥಲಂ. ಸರಿ, ಧೇನುಕಾಸುರ ಸಂಹಾರವಾಯಿತು, ಎಲ್ಲ ಗೋಪಾಲಕರ ಇಚ್ಛೆಯೂ ಪರಿಪೂರ್ಣವಾಯಿತು. ಒಂದು ಕ್ಷಣ ನೋಡ್ತಾರಂತೆ, ಎಲ್ಲರಿಗೂ ಆಶ್ಚರ್ಯ. ಯಾವನೊಬ್ಬ ಅಂತಾನಂತೆವು, ನಾವು ಆಕಾಶಕ್ಕೆ ಬಂದ್ಬಿಟ್ಟಿದ್ದೀವಿ ಅಂತ ಯಾವನೊಬ್ಬ ಹೋದ. ಇಡೀ ಎಲ್ಲ ಗೋಪಾಲಕರು ಖುಷಿಯಿಂದ ಕುಣಿತಾ ಇದ್ದಾರೆ. ಯಾಕೆ ನಾವು ಆಕಾಶದಲ್ಲಿ ಬಂದಿದ್ದೇವೆ ಅಂತ. ಏನಿದು ಇರೋದು ಭೂಮಿಯಲ್ಲಿ, ಏನು ಆ ಹಣ್ಣು ತಿಂದು ಏನಾದರೂ ವಿಶೇಷ ಬುದ್ಧಿಭ್ರಮಣೆ ಆಗಿತ್ತಾ ಅಂದರೆ ವ್ಯಾಸರು ಕಾರಣ ಕೊಡ್ತಾರೆ. ಆ ಹಣ್ಣಿನ ರಾಶಿಗಳು ಬಿದ್ದಿದೆ, ದೈತ್ಯರ ಹೆಣಗಳು ಬಿದ್ದಿತ್ತು, ಮತ್ತು ಮರದ ಒಂದು ಹಣ್ಣಿನ ರಾಶಿ, ದೈತ್ಯರ ಹೆಣ ಮತ್ತು ಮರದ ತುದಿ, ಈ 3 ಸೇರಿದರೆ ಒಂದು ಮೋಡಗಳ ತುಂಬಿದ ಆಕಾಶದ ಹಾಗೆ ಕಾಣಿಸ್ತಂತೆ ಗೋಪಾಲಕರಿಗೆ. ಏನು ಅಂದರೆ ಹಣ್ಣು ಕಪ್ಪು, ದೈತ್ಯರ ಹೆಣ ಎಲ್ಲ ರಕ್ತಮಯವಾಗಿತ್ತು ಕೆಂಪು, ಮರಗಳ ತುದಿ ಬಿಳಿ, ಒಟ್ಟಾರೆ ಕಪ್ಪು ಕೆಂಪು ಬಿಳಿ ಬಣ್ಣಗಳ ಮೋಡಗಳಿಂದ ತುಂಬಿದ ಆಕಾಶದ ಹಾಗೆ ಕಾಣಿಸ್ತಂತೆ ಅವನು ಗೋಪಾಲಕನಿಗೆ. ಅದಕ್ಕೆ ಅವನು ಆಕಾಶ ಅಂತ ಕುಣಿದ. ಉಳಿದವರು ಕುಣಿದಿದ್ದಾರೆ, ಅದರಿಂದಾಗಿ ಅದು ಬುದ್ಧಿಭ್ರಮಣೆ ಅಲ್ಲ. ನೀವು ಆ ರೀತಿಯಾಗಿ ತಿಳಿದುಕೊಂಡ್ರೆ ಅದು ನಮಗೆ ಬುದ್ಧಿಭ್ರಮಣೆ ಹೊರತು ಅವರಿಗೆ ಬುದ್ಧಿಭ್ರಮಣೆ ಅಲ್ಲ ಅಂತ ಇಷ್ಟು ಹೇಳಿ ಯಮುನೆಯ ಮಡುವಿನ ಬಳಿ ಪರಮಾತ್ಮ ಬರ್ತಾನೆ. ಕಾಳಿಯ ಅಂತ ನಾಗವಾಸ ಮಾಡ್ತಾ ಇದ್ದ. ದುರ್ಜನರ ಒಂದು ವಸ್ತುತಃ ದುರ್ಜನ ಅಲ್ಲ, ಆದರೆ ಏನೋ ಸ್ವಲ್ಪ ಕೆಲವೊಂದು ಪ್ರಸಂಗದಲ್ಲಿ
ಸಾತ್ವಿಕ ಗುಣವುಳ್ಳ ವ್ಯಕ್ತಿಗಳಿಗೂ ಕೂಡ ರಜೋಗುಣ ತನ್ನ ಪ್ರಭಾವ ಬೀರಿದಾಗ ಆಗೋ ಒಂದು ಪ್ರಸಂಗ. ಇವನು ಉಸಿರಿನಿಂದಲೇ ಅನೇಕ ಜನರ ಮಾರಣ ಹೋಮ ಆಗಿತ್ತು. ಅಂದರೆ ದುರ್ಜನರು ಎಷ್ಟು ಡೇಂಜರ್ ಇರ್ತಾರೆ ಅಂತ. ದುರ್ಜನರ ಉಸಿರು ರಜೋಗುಣ ಅಥವಾ ತಮೋಗುಣದ ಅದು ಪ್ರಭಾವ ಕೆಲಸ ಮಾಡುತ್ತು. ಅಂದರೆ ಅವನ ಉಸಿರು ತಾಕಿದರೂ ಕೂಡ ಅನೇಕ ಸಾತ್ವಿಕರ ಸ್ವಭಾವವೂ ಪರಿವರ್ತನೆ ಆಗತ್ತೆ ಅನ್ನಲಿಕ್ಕೆ ಈ ಒಂದು ಅಂಶ ದೃಷ್ಟಾಂತ ಅಂತಾರೆ. ಪರಮಾತ್ಮ ಏವಂ ಸ ಭಗವಾನ್ ಕೃಷ್ಣೋ ವೃಂದಾವನಚರ ಕ್ವಚಿತ್ ಯಯೌ ರಾಮವೃತೆ ರಾಜನ್ ಕಾಲಿಂದೀಂ ಸಖಿಭಿರ್ವೃತಃ. ಇಲ್ಲಿ ವೃಂದಾವನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ರಾಮವೃತೆ, ಇದು ಒಮ್ಮೆ ಮಾತ್ರ ಬಲರಾಮನನ್ನು ಬಿಟ್ಟು ಪರಮಾತ್ಮ ತಾನೇ ಕಾಲಿಯನನ್ನು ನಿಗ್ರಹ ಮಾಡಲಿಕ್ಕೆ ಯಮುನಾ ತೀರಕ್ಕೆ ಬಂದಿದ್ದಾನೆ. ಯಾಕೆ ಬಲರಾಮನನ್ನು ಬಿಟ್ಟು ಬಂದ ಅಂದರೆ, ತುಂಬ ಈ ಪ್ರಸಂಗವನ್ನು ಅನೇಕ ರೀತಿಯಾಗಿ ಅರ್ಥೈಸ್ತಾರೆ ವ್ಯಾಖ್ಯಾನಕಾರರು. ಒಂದು, ಕಾಲಿಯ ಮರ್ದನಕ್ಕೆ ಕೃಷ್ಣ ಪ್ರವೃತ್ತನಾಗಿದ್ದಾನೆ. ಮರ್ದನ ಮಾಡೋದು ಹೇಗೆ ಅಂತ, ಕಾಲಿಯ ಬಾ ಅನ್ನೋದು ಕಾಲಿಯ ಮೇಲೆ ಬಂದು ಮರ್ದನ ಅಂತಲ್ಲ. ತಾನು ಒಳಗೆ ಹಾರಿ ಸ್ವಲ್ಪ ಅವನು ಸುತ್ತುಕೊಂಡು ಅವನ ಮೇಲೆ ನರ್ತನ ಮಾಡಬೇಕು. ಯಾವತ್ತು ನರ್ತನ ಎಲ್ಲಿ ಚಂದ ಅಂದರೆ, ನೀರಿನ ಮಧ್ಯದಲ್ಲಿ ಕಾಲಿಯನ ಮೇಲೆ ನರ್ತನ ಮಾಡೋದು ತುಂಬ ಚಂದ. ಯಾಕೆಂದರೆ ಮುಂದೆಲ್ಲ ಎಲ್ಲ ದೇವಾನ ದೇವತೆಗಳು ಬರಲಿಕ್ಕಿದ್ದಾರೆ. ಅದಕ್ಕೆ ತಾನು ಮಡುವಿನೊಳಗೆ ಹಾರಬೇಕು. ಹಾರೋ ಸುದ್ದಿ ಗೊತ್ತಾಗತ್ತೆ. ಆವಾಗ ಯಶೋಧಾದೇವಿ ಮತ್ತು ನಂದಗೋಪರಿಗೆ ತುಂಬ ತಲ್ಲಣ ಉಂಟಾಗುತ್ತೆ. ಅದನ್ನು ಸಮಾಧಾನ ಮಾಡುವ ಸಮರ್ಥ ವ್ಯಕ್ತಿ ಬೇಕು, ಬಲರಾಮ. ಅದಕ್ಕೆ ಆ ಬಲರಾಮನನ್ನು ಬಿಟ್ಟು ಹೋಗಿದ್ದಾನೆ ಅಂತ ಒಂದು ಕಾರಣ. ಇನ್ನೊಂದೇನು ಅಂದರೆ, ಇನ್ನೊಂದು ಸರ್ಪ ಬಲರಾಮ ಶೇಷನ ಅವತಾರ. ಅವನ ಮುಂದೆ ಕೃಷ್ಣನನ್ನು ಅವನ ಮುಂದೆ ಕಾಲಿಯ ಸರ್ಪ ಏನೋ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ. ಅವನ ಮುಂದೆ ಇವನನ್ನು ದಮನ ಮಾಡಿದ್ರೆ ಒಂದು ಸ್ವಲ್ಪ ಸಂಕೋಚ ಆಗ್ತಿತ್ತು ಬಲರಾಮರಿಗೆ. ಅದಕ್ಕೆ ಬಲರಾಮನನ್ನು ಬಿಟ್ಟು ತಾನೇ ಪರಮಾತ್ಮ ಹೋಗಿದ್ದಾನೆ ಅಷ್ಟು ಹೇಳಿ, ಮತ್ತು ಪರಮಾತ್ಮ ಕಾಲಿಯನನ್ನು ಮರ್ದನ ಮಾಡ್ದ, ಸಂಹಾರ ಮಾಡಲಿಲ್ಲ, ಕೇವಲ ಬುದ್ಧಿ ಸರಿಯಾಗುವಂತೆ ಮಾಡಿದ. ಏನು ಅಂದರೆ, ಸಮಾಜಕ್ಕೊಂದು ಎಚ್ಚರ ಕೊಡ್ತಾರೆ. ಒಬ್ಬ ವ್ಯಕ್ತಿಯ ದುರ್ಗುಣದಿಂದ ಅನೇಕ ಏನಾದರೂ ಕೆಟ್ಟ ತೊಂದರೆಗಳಾಗ್ತಾ ಇತ್ತು ಅಂದರೆ, ಅವನನ್ನು ನಿಗ್ರಹ ಮಾಡಬೇಕು. ಇಲ್ಲ ಒಳ್ಳೆಯವನಾಗಿದ್ದು ರಜೋಗುಣದ ಪ್ರಭಾವ ಇತ್ತು ಅಂದರೆ ಒಳ್ಳೆತನ ವ್ಯಕ್ತಿ ಮಾಡಬೇಕು ಅಂತ ಸಮಾಜಕ್ಕೆ ಈ ರೀತಿಯಾಗಿ ಮಾಡಿದರೆ ಮಾತ್ರ ಸಮಾಜದಲ್ಲಿ ಒಂದು ಸಾಮರಸ್ಯ ಮೂಡುತ್ತೆ ಅಂತ ಒಂದು ಸಂದೇಶ ಈ ಪ್ರಸಂಗದ ಮೂಲಕ ಪರಮಾತ್ಮ ಹೇಳ್ತಾನೆ. ಇಲ್ಲಿಗೆ ಒಳ್ಳೆಯವನೇ, ಒಳ್ಳೆಯ ಚೇತನಿಗೆ ಒಂದು ಸ್ವಲ್ಪ ರಜೋಗುಣದ ಪ್ರಭಾವ ಇತ್ತು, ಅದನ್ನು ಒಂದು ಸ್ವಲ್ಪ, ಯಾಕೆಂದ್ರೆ ಮುಂದೆ ನರ್ತನ ಮಾಡಿ ಇಲ್ಲ ಉದ್ಧಾರವೂ ಮಾಡ್ತಾನೆ. ಆವಾಗ ನೇರವಾಗಿ ಕಾಲಿಯ ಮರ್ದನದ ಪ್ರಸಂಗಕ್ಕೆ ಬರ್ತಾರೆ ವ್ಯಾಸರು. ತಂ ಚಂಡ ವೇಗ ವಿಷವೀರ್ಯಮವೀಕ್ಷ್ಯತೇನ ದುಷ್ಟಾಂ ನದೀಂ ಚಖಲ ಸಂಯಮನಾವತಾರಃ ಕೃಷ್ಣಃ ಕದಂಬಮಧಿರುಹ್ಯ ತತೋತಿ ತುಂಗಾತ್ ಆಸ್ಫೋಟ್ಯ ಗಾಢರಶನೋನ್ಯಪತದ್ವಿಶೋದೇ. ನದಿ ನೀರು ಎಲ್ಲ ತುಂಬ ಕೆಟ್ಟಿದೆ. ಕೃಷ್ಣ ನೋಡಿದ್ದಾನೆ. ಏನು ಮಾಡ್ತಾನೆ ಅಂದರೆ, ಸೊಂಟಕ್ಕೆ ಪಟ್ಟಿಯನ್ನು ಬಿಗಿದು ಅಲ್ಲೊಂದು ಈಚಲು ಮರ ಇತ್ತು. ಅದರ ಮೇಲೆ ಎರಡೂ ಭುಜ ಒಮ್ಮೆ ತಟ್ಟಿಕೊಂಡು, ಎಲ್ಲವೂ ಲೀಲೆ ಅಂತ. ಯಾಕಂದರೆ ಸಾಮಾನ್ಯ ಹಾರುವಾಗ ನಾವೆಲ್ಲ ಮಾಡ್ತೇವೆ, ಎರಡು ಭುಜ ಎಲ್ಲ ತಟ್ಟುಕೊಂಡು ಕಾಲು ತಟ್ಟುಕೊಂಡು ಹಾರ್ತಾನೆ. ಕೃಷ್ಣ ಹಾಗೆ ಮಾಡಿದ್ದು. ಎಲ್ಲ ಗೋಪಾಲಕರಿಗೆ ಒಂದು ಉತ್ಸಾಹ ಬರಬೇಕು, ಅದಕ್ಕೊಂದು ತನ್ನ ಎರಡು ಭುಜ ತಟ್ಟಿಕೊಂಡು ಅತಿ ಎತ್ತರದ ವೃಕ್ಷದಿಂದ ಮಡುವಿನ ಒಳಗೆ ಧುಮುಕಿದ ಪರಮಾತ್ಮ ಅಂತಲ್ಲ. ಸರಿ, ಈ ಈಚಲು ಮರ ಹೇಗೆ ಹುಡುಕಿತ್ತು? ಯಾಕೆಂದ್ರೆ ಇನ್ನೊಂದು ಕಡೆ ಗಾಳಿಯಿಂದ ಅನೇಕ ಜನರು ಮೃತರಾಗಿದ್ದಾರೆ ಅಂತ ಕೇಳ್ತೇವೆ. ಮತ್ತು ಇದೊಂದು ಎಲ್ಲ ಚೇತನರೇ ಮೃತರಾದಾಗ ಈ ಸ್ಥಾವರ ಈಚಲು ಮರ ಹೇಗೆ ಉಳಿದಿತ್ತು ಅಂದರೆ ಅದಕ್ಕೊಂದು ಹಿನ್ನೆಲೆ ಉಂಟು ಅಂತಾರೆ. ಗರುಡರು ಕದ್ರೂದೇವಿಗೆ ಅಮೃತವನ್ನು ತರಬೇಕು, ತನ್ನ ತಾಯಿಯ ದಾಸ್ಯ ನಿವಾರಣೆ ಮಾಡಲಿಕ್ಕೆ ಅಮೃತವನ್ನು ತರಬೇಕು ಅಂತ ಅಮೃತ ತರುವಾಗ ಒಂದು ಸ್ವಲ್ಪ ಹಸಿವಾಯ್ತಂತೆ. ಅದಕ್ಕೆ ಈ ಈಚಲು ಮರದ ಮೇಲೆ ಅಮೃತ ಕಲಶವನ್ನು ಇಟ್ಟು ಆ ಮಡುವಿನ ಒಳಗಡೆ ಮೀನುಗಳನ್ನು ತಿಂದು ವಿಶ್ರಾಂತಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಒಂದು ಅಮೃತ ಬಿಂದುವಿನ ಸ್ಪರ್ಶ ಆಗಿತ್ತು ಈ ಈಚಲು ಮರಕ್ಕೆ. ಆದ್ದರಿಂದಾಗಿ ಯಾವುದೇ ಒಂದು ವಿಷದ ಬಾಧೆ ಇಲ್ಲದೆ ಇದು ಉಳಿದಿದೆ ಅಂತ ಮತ್ಸ್ಯಪುರಾಣ ಹೇಳುತ್ತೆ. ಆದರೆ ಹರಿವಂಶದಲ್ಲಿ ವ್ಯಾಸ ಒಂದು ಸ್ವಲ್ಪ ಬೇರೆ ವೃತ್ತಾಂತವಾಗಿ ಹೇಳ್ತಾರೆ ಇದನ್ನು. ಆದರೆ ಕಾಲಿಯನಿಗೆ ಒಳಗಿದ್ದು ಸಾಕಾಗಿತ್ತು. ಎಲ್ಲೆಲ್ಲ ವೃಂದಾವನ ಒಳ್ಳೆಯ ಕಾಡು, ಅದಕ್ಕೆ ವಿಹಾರ ಮಾಡಬೇಕಾಗಿತ್ತು. ಆದರೆ ಏನು, ಹೊರಗೆ ಬಂದರೆ ಇವನ ಒಂದು ವಿಷದ ಗಾಳಿಗೆ ಎಲ್ಲ ಮರಗಳಲ್ಲಿ ಸಮೃದ್ಧಿಯೇ ಇಲ್ಲಾಗೋಗುತ್ತೆ. ಅದಕ್ಕೆ ಅವನ ಮಂತ್ರಿಯೊಬ್ಬ ಏನು ಮಾಡಿದ್ದ ಅಂತ, ಒಂದು ಮಂತ್ರದಿಂದ ಈ ಒಂದು ಈಚಲು ಮರವನ್ನು ಒಂದು ಮಂತ್ರದ
ಪ್ರಭಾವದಿಂದ ಕೆಡದ ಹಾಗೆ ರಕ್ಷಣೆ ಮಾಡಿದ್ನಂತೆ ಇವನು ವಿಹಾರಕ್ಕೋಸ್ಕರ. ಹಾಗಾಗಿ ಇದು ಕೆಟ್ಟಿರಲಿಲ್ಲ ಅಂತ ಮತ್ಸ್ಯಪುರಾಣದಲ್ಲೂ ಮತ್ತು ಇದಲ್ಲೂ. ಅಂದರೆ ಅದು ಎರಡು ಅಂತ, ಒಂದು ಅಮೃತ ಬಿಂದುವು ಎರಡೂ ಒಂದಾದ ಮೇಲೆ ಒಂದೊಂದು ಇಟ್ಕೊಂಡು ಏನೂ ಸಮಸ್ಯೆ ಇಲ್ಲ. ಒಂದು ಅಮೃತ ಬಿಂದುವು ಬಿದ್ದಿದೆ, ಎರಡು ಕಾರಣ ಕೊಡ್ತಾರೆ. ಒಂದು ಆ ಅಮೃತ ಬಿಂದುವು ಬಿದ್ದಿದೆ, ಇನ್ನೊಂದು ಇವನು ಕೂಡ ಒಂದಿಷ್ಟು ಮಂತ್ರದ ಪ್ರಭಾವ ಬಳಸಿದ್ದಾನೆ. ಒಟ್ಟಾರೆ ಎರಡೂ ಕಾರಣ, ಒಂದು ಕಾರಣ ಅಲ್ಲಿ ಹೇಳಿ ಇನ್ನೊಂದು ಕಾರಣ ಇಲ್ಲಿ ಹೇಳ್ತಾರೆ ವ್ಯಾಸರು. ಅದರಿಂದಾಗಿ ಈಚಲು ಮರ ಒಂದು ಉಳಿದಿತ್ತು, ಕೃಷ್ಣ ಧುಮುಕಿದ್ದಾನೆ ಅಂತ. ಆ ಧುಮುಕುವ ವೇಗ, ಧುಮುಕಿದಾಗ ನೀರು ಎಷ್ಟು ಬರಬೇಕು ಅಂತಂದರೆ ಎಲ್ಲರೂ ನಾವೇ ಧುಮುಕ್ತೇವೆ ಅಂತ, ನಾನು ಧುಮುಕೋದ್ರಲ್ಲಿ ಕಿಂಗ್ ಅಂತೇನೋ ಒಂದಿಷ್ಟು ಬಿರುದಂತ ಅವೇ ಸ್ವೀಕಾರ ಮಾಡಿಕೊಳ್ತಾರೆ. ಕೃಷ್ಣ ಅಂತಾನೆ, ಸಾರ್ಪಹೃದ ಪುರುಷ ಸಾರ ನಿಪಾತ ವೇಗ ಸಂಕ್ಷೋಭಿತೋ ರಗವಿಶೋಚ್ವಸಿತಾಂಬು ರಾಶಿ ಪರ್ಯಕ್ಪ್ಲುತೋ ವಿಷಕಷಾಯ ವಿಭೀಷಣೋರ್ಮಿ ಭೀಮೋ ಧನುಷ್ಯತಮನಂತ ಬಲಸ್ಯ ಕಿಂ ತತ್. ಪರಮಾತ್ಮ ಧುಮುಕಿದ್ದಾನೆ, ಅವನ ವೇಗಕ್ಕೆ ಇಡೀ ಮಡುವಿನ ಜಲರಾಶಿಯಲ್ಲಿ ಒಂದು ತರಹದ ಕ್ಷೋಭೆ ಉಂಟಾಯಿತು. ಎಲ್ಲ ಸರ್ಪಗಳಿಗೆ ಕೋಪ ಬಂದಿದೆ, ವಿಷಫುತ್ಕಾರ ಇನ್ನೂ ಹೆಚ್ಚಾಗಿದೆ. ಆ ವಿಷದಿಂದ ಅಲೆಗಳು ಭಯಂಕರ, ತುಂಬ ಅಲ್ಲಿ ದಾಹಕತ್ವ ಬಂತಂತೆ, ಒಂದು ಸ್ವಲ್ಪ ಬಿಸಿಯಾಗಿತ್ತಂತೆ. ಯಾಕೆಂದ್ರೆ ಕಾರಂತಾರೆ, ಕೃಷ್ಣ ಕೆಳಗೆ ಹಾರಿದಾಗ ಒಂದು ಸ್ವಲ್ಪ ಗಾಳಿ ಬಂತು. ಗಾಳಿ ಬಂದ ಮೇಲೆ ಒಂದು ಸ್ವಲ್ಪ ಮೈಚೂರು, ಸಾಮಾನ್ಯ ಹಾರಿದ ಯಾವಾಗ ಅಂತ ಉಲ್ಲೇಖ ಏನೂ ಇಲ್ಲ. ಬಹುಶಃ ಆ ಕಾಲದಲ್ಲಿ ಒಂದು ಸ್ವಲ್ಪ ಈ ವಾತಾವರಣದಲ್ಲಿ ತಂಪು ಜಾಸ್ತಿ ಇರಬೇಕು ಅನಿಸುತ್ತೆ, ಅದಕ್ಕೆ ಒಂದು ಸ್ವಲ್ಪ ಹೀಟಾಗಿರಬೇಕು ಅಂತ, ಒಂದು ಸ್ವಲ್ಪ ಬೆಚ್ಚಗೆ ಮಾಡಲಿಕ್ಕಂತ ಎಲ್ಲ ಸರ್ಪಗಳ ಒಳಗೆ ನಿಂತು ಇವನೇ ವಿಷಫುತ್ಕಾರ ಹೆಚ್ಚುವಂತೆ ಮಾಡಿದ್ದು. ಒಂದು ಸ್ವಲ್ಪ ನೀರು ಬಿಸಿಯಾಗಿತ್ತು, ಆ ನೀರು ಉಕ್ಕಿ ಮೇಲೆ ಬಂತಂತೆ. ಇದೇನು ಆಶ್ಚರ್ಯ, ನಾವು ಧುಮುಕುತ್ತೋ ನೀರು ಉಕ್ಕಿ ಮೇಲೆ ಬರುತ್ತೆ. ಎಷ್ಟು ಅಂದರೆ 100 ಧನಸ್ಸುಗಳನ್ನು ಇಟ್ಟರೆ ಎಷ್ಟು ಪರಿಮಾಣ ಉಂಟು ಅಷ್ಟು ಆಚೆಗೆ ನೀರು ಬಂತಂತೆ. ಭೀಮಃ ಅದಕ್ಕೆ ಅನಂತ ಬಲಸ್ಯ ಕಿಂತದ್ದು ಅಂತ. ಪ್ರಳಯದಲ್ಲಿ ಎಲ್ಲ ಉಪ್ಪಿನಕಾಯಿ ಅವನಿಗೆ. ಯಮ ಬ್ರಹ್ಮ ರಮೆಯನ್ನು ಬಿಟ್ಟು ಎಲ್ಲವನ್ನು ಉಪ್ಪಿನಕಾಯಿ ಹಾಗೆ ಭಕ್ಷಣೆ ಮಾಡುವ ಪರಮಾತ್ಮನಿಗೆ ಇದೇನೂ ಆಶ್ಚರ್ಯವೇ ಇಲ್ಲ ಅಂತಾರೆ. ಮುಂದೆ ಕಾಳಿಯ ಮರ್ದನ ಪ್ರಸಂಗ, ಇಡೀ ದೇವತೆಗಳೆಲ್ಲ, ರುದ್ರದೇವರು ತಾಳವನ್ನು ಬಡಿತಾರೆ, ಬ್ರಹ್ಮದೇವರು ಈ ರೀತಿಯಾಗಿ ಅನೇಕ ಬ್ರಹ್ಮದೇವರು ಎಲ್ಲ ಒಂದು ವಾದ್ಯ ಬಡಿತಾರೆ, ಹನುಮಂತ ದೇವರು ಹಾಡುತ್ತಾರೆ, ಮೃದಂಗವನ್ನು ಬಡಿತಾರೆ ಅಂತ ಹೇಳಿ ಅನೇಕ ವಾದ್ಯಗಳ ಮೂಲಕ. ಮತ್ತು ರುದ್ರದೇವರು ತಾಳವನ್ನೇ ಯಾಕೆ ಬಾರಿಸ್ತಾರೆ ಅಂತ ಹೇಳಿ ಒಂದು ಕಾರಣ ನಿರೂಪಣೆ ಮಾಡ್ತಾರೆ. ಆ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವೇತ್ ಪುಣ್ಯಂ ತದಾ ಪುನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು.